ದೇವರು ಪ್ರೀತಿ ಸ್ವರೂಪಿ ಹೌದಾ? ದೇವರು ಪ್ರೀತಿ ಸ್ವರೂಪಿ ಹೌದಾ? ಹೇಗೆ ಹೇಳ್ತೀರಿ ದೇವರು ಪ್ರೀತಿ ಸ್ವರೂಪಿ ಅಂತ? ಅದೇ ದೇವರು ಪ್ರೀತಿ ಸ್ವರೂಪಿ ಅಂತ ನಾವು ಹೇಗೆ ಹೇಳ್ಬೋದು? ಇಲ್ಲಾದ್ರೆ ನೋಡಿ, ದೇವರಿಗೆ ನಮ್ಮ ಮೇಲೆ ಒಂದು ಒಳ್ಳೆ ಯೋಜನೆ ಇದೆ. ನಮ್ಮ ಮೇಲೆ ಒಳ್ಳೆ ಯೋಜನೆ ಆಯ್ತಾ? ಇಲ್ಲದ್ರೆ ನಾವು ಇನ್ನೂ ಕೂಡ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದರೆ ದೇವರು ನಿಜವಾಗಿ ಪ್ರೀತಿ ಸ್ವರೂಪಿ ಅಂತ ನಮಗೆ ಹೇಗೆ ನಾವು ಅನುಭವಿಸುವುದಂದರೆ, ಈಗ ನಮ್ಮನ್ನೆಲ್ಲ ಯಾರು ಸೃಷ್ಟಿ ಮಾಡಿದರು? ದೇವರು ನಂಬ್ತೀರಾ? ಇದು ನಮಗೆ ಬೇಕಾಗಿರೋದು ವಿಶ್ವಾಸ. ಈಗ ಆಯಿತಾ, ಈಗ ನಾವು ಏನು ದೇವರ ನುಡಿಗಳು ನಾವು ಕೇಳ್ತಾ ಇದ್ದೇವೆ, ನಮಗೆ ಬೇಕಾಗಿರೋದು ವಿಶ್ವಾಸ. ದೇವರನ್ನು ಹೇಗೆ ನೋಡ್ಬೋದು? ದೇವರನ್ನು ನೋಡಲಿಕ್ಕೆ ಆಗುವುದು ವಿಶ್ವಾಸದಿಂದ ಮಾತ್ರ. ಓಕೆ, ದೇವರು ನಮಗೆ ಕಾಣಲ್ಲ, ಕಾಣ್ತಾರಾ? ಆದರೆ ದೇವರನ್ನು ನಾವು ನೋಡ್ಬೋದು. ಹೇಗೆ ಅಂದರೆ ವಿಶ್ವಾಸದ ಮೂಲಕ. ಗಾಳಿಯನ್ನು ನೀವು ನೋಡಲಿಕ್ಕೆ ಆಗುತ್ತಾ? ಇಲ್ಲಿ ಗಾಳಿ ಇದೆಯಾ? ಗಾಳಿ ಇದೆ, ಆದರೆ ನೋಡಲಿಕ್ಕೆ ಆಗುತ್ತಾ? ನೋಡಲಿಕ್ಕೆ ಆಗಲ್ಲ ಅಲ್ಲ? ಆಗುತ್ತಾ? ನೋಡಲಿಕ್ಕೆ ಆಗಲ್ಲ. ಆದರೆ ಗಾಳಿಯನ್ನು ಅನುಭವಿಸ್ಬೋದಾ? ಗಾಳಿ ಬಂತು ಅಲ್ಲ? ಆ ರೀತಿಯೇ ದೇವರನ್ನು ನೋಡಲಿಕ್ಕೆ ಆಗಲ್ಲ, ಆದರೆ ದೇವರನ್ನು ನಾವು ಅನುಭವಿಸ್ಬೋದು. ಆದ್ದರಿಂದ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಯಾರಿಗೆ ಅನುಭವಿಸ್ಬೋದು ಅಂದರೆ, ದೇವರಿಗೆ ಯಾರಿಗೆ ಅನುಭವಿಸ್ಬೋದು ಅಂದರೆ, ಯಾರು ದೇವರ ವಾಕ್ಯಕ್ಕೆ ನಿಜವಾಗಿ ಆಸೆ ಪಡ್ತಾರೆ, ದಾಹ ಪಡ್ತಾರೆ, ಅವರಿಗೆ ಮಾತ್ರ. ಎಲ್ರಿಗಿಲ್ಲ, ಎಲ್ರಿಗೆ ಸಿಗಲ್ಲ. ಯಾರು ನಿಜವಾಗಿ ದೇವರಿಗಾಗಿ ಆತೊರೆಯುತ್ತಾರೆ, ದೇವರ ಒಂದು ವಾಕ್ಯಕ್ಕಾಗಿ ತಮ್ಮ ಹೃದಯವನ್ನು ತೆರೆದಿಡ್ತಾರೆ, ವಾಕ್ಯಕ್ಕಾಗಿ, ಮತ್ತು ಆ ವಾಕ್ಯದ ಪ್ರಕಾರ ಯಾರೆಲ್ಲ ನಡೆಯಲಿಕ್ಕೆ ನಿಜವಾಗಿ ಆಸೆ ಪಡ್ತಾರೆ, ಅವರಿಗೆ ಮಾತ್ರ ದೇವರನ್ನು ನೋಡ್ಬೋದು. ಬಾರಿಕೆ ಇದ್ದವರಿಗೆ ನೋಡಲಿಕ್ಕೆ ಆಗಲ್ಲ. ಅವರು ಸುಮ್ಮನೆ ಬರ್ಬೋದು, ಹೋಗ್ಬೋದು. ಆದ್ದರಿಂದ ಈ ಒಂದು ಸಮಯದಲ್ಲಿ ನೋಡಿ, ದೇವರು ಪ್ರೀತಿ ಸ್ವರೂಪಿ. ನೋಡಿ, ನಾವು ಸ್ವಲ್ಪ ಧ್ಯಾನಿಸೋಣ ವಾಕ್ಯ. ಓಕೆ, ಈಗ ನಮ್ಮಲ್ಲಿ ಒಂದು ಚಿನ್ನದ ನಾಣ್ಯ ಇದೆ, ದೊಡ್ಡದು ಚಿನ್ನದ ನಾಣ್ಯ. ಒಂದು ಎಷ್ಟು ಗ್ರಾಮ್ ತಗೊಳ್ಳುವ? ಒಂದು 10-20 ಗ್ರಾಮ್ ತೆಗೆಯುವ. ಈ ಮನೆಯಲ್ಲಿ ಒಂದು ಚಿನ್ನದ ನಾಣ್ಯ ಇದೆ, ಚಿನ್ನದ ನಾಣ್ಯ. ಈ ಮನೆಯಲ್ಲಿರುವ ಚಿನ್ನದ ನಾಣ್ಯ ಎಲ್ಲಿಯ ನಾವು ಕಳೆದುಕೊಳ್ತೇವೆ, ಎಲ್ಲಿಯ ಇಟ್ಟಿದ್ದೇವೆ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ತಾಯಿ ಇಲ್ಲದ್ರೆ ನಮ್ಮ ಅಕ್ಕ ಅಣ್ಣಂದಿರು ಯಾರಿದ್ದರೆ ಈ ಮನೆಯಲ್ಲಿದ್ದವ್ರು ಏನು ಮಾಡ್ತಾರೆ ಅಂದರೆ, ಚಿನ್ನದ ನಾಣ್ಯ ಕಳೆದು ಹೋಗಿದೆ ಅಂತ ಹೇಳಿ, ಹೋದರೆ ಹೋಗ್ಲಿ ಅಪ್ಪ, ನಮಗೇನು ಬೇಡ, ಇದು ನಮಗೆ ಬೇಡ ಅಂತೇಳಿ ಯಾರಾದರೂ ಕೂತ್ಕೊಳ್ತಾರಾ? ಏನು ಮಾಡ್ತಾರೆ? ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಹುಡುಕ್ತಾರೆ? ಇಡೀ ಮನೆ ಹುಡುಕ್ತಾರೆ. ಸಿಗದಿದ್ರು ರಾತ್ರಿ ಮಲಗ್ತಾರಾ? ನೀವು ಮಲಗ್ತೀರಾ? ಆ ಮನೆಯವರ ಹತ್ರ ಹೋಗಿ ಹೇಳ್ತೀರಿ, ನಮ್ಮದೊಂದು ಚಿನ್ನ ಬಿದ್ದಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಇಡೀ ರಾತ್ರಿ ನಿದ್ದೆ ಇಲ್ಲ. ಹೌದಾ? ಈ ರೀತಿ ಮಾಡ್ತೀರಾ ನೀವು? ಟಾರ್ಚ್ ಹಾಕಿ ಹುಡುಕ್ತೀರಾ? ಎಲ್ಲರೂ ಹುಡುಕ್ತಾರಲ್ಲ, ಎಲ್ಲರೂ ಹುಡುಕ್ತಾರೆ. ಯಾಕೆಂದರೆ ಚಿನ್ನದ ನಮಗೆ ಮೌಲ್ಯ ಗೊತ್ತಿದೆ ಅಲ್ಲ? ದೀಪ ಹಾಕಿ, ಟಾರ್ಚ್ ಹಾಕಿ ಎಲ್ಲ ಹುಡುಕ್ತೇವೆ. ಸಿಗದಿದ್ರೆ ಆಮೇಲೆ 2 ದೇವರಿಗೆ ಬೈತೀರಿ. ದೇವರೊಂದು ಇದ್ದರೆ ಆ ಚಿನ್ನ ಒಂದು ಎಲ್ಲಿಯ ಬಿದ್ದಿತ್ತು, ಅದು ಸಿಕ್ತಿತ್ತು. ಕೆಲವರು ಅಲ್ಲಿ ಹೋಗಿ ಯಾರಕ್ಕೆಲ್ಲ ಹಾಕ್ತಿರಲ್ಲ, ಅದು ಸಿಗುವವರಿಗೂ ಬಿಡಲ್ಲ ಅಲ್ಲ? ನೋಡಿ, ದೇವರ ವಾಕ್ಯ ಏನು ಹೇಳುತ್ತೆ ನೋಡುವಾಗ, ಆ ಚಿನ್ನ ಉಂಟಲ್ಲ, ಚಿನ್ನ, ಆ ಕಳೆದು ಹೋದ ಚಿನ್ನ ಯಾರು? ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕಳೆದು ಹೋದ ಚಿನ್ನ ನಾನು ಮತ್ತೆ ನೀನು. ದೇವರ ಕೈಯಿಂದ ನಾವೇ ಏನಾಗಿದ್ದೆವು? ದೂರ ಹೋಗಿದ್ದೆವು. ಆದರೆ ಈ ಕಳೆದು ಹೋದ ಚಿನ್ನ ಬಗ್ಗೆ ನಾವು ಸ್ವಲ್ಪ ನೋಡುವ. ಯೆಶಾಯನು ಬರೆದ ಗ್ರಂಥದಲ್ಲಿ ನಾವು ನೋಡುವ, ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯದಲ್ಲಿ ನೋಡುವಾಗ ಓದ್ತೀರಾ? 43ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 4ನೇ ವಾಕ್ಯ ಓದಿದರೆ ಸಾಕು. 43ನೇ ಅಧ್ಯಾಯ 1ನೇ ವಾಕ್ಯ ನೋಡಿ, ನಾನೇ ಓದ್ತೇನೆ. ಈಗಲಾದರೂ ಯಾಕೋಬ ವಂಶವೇ, ಅಂದರೆ ನಮಗೆ ಹೇಳ್ತಾ ಇದ್ದಾರೆ, ಯಾಕೋಬ ವಂಶ ಅಂದರೆ ನಾನು ಮತ್ತೆ ನೀನು. ಓಕೆ, ಇಸ್ರಾಯೇಲ್ ಸಂತಾನವೇ, ನಾನು ಮತ್ತು ನೀನು. ಓಕೆ,
ನಿನ್ನನ್ನು ಸೃಷ್ಟಿಸಿದ ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು. ಈಗ ಕೇಳಬೇಕು ನೀವೆಲ್ಲ, ರೈತಾ? ಭಯ ಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ? ಆಮೇಲೆ ನೋಡಿ, ನಿನ್ನನ್ನು ಹೆಸರಿಡಿದು ಕರೆದಾತ ನಾನಲ್ಲವೇ? ನೀನು ನನ್ನವನೇ ಅಲ್ಲವೇ? ನಾನೇ ಇರುವೆ ನಿನ್ನ ಸಂಗಡ. ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ. ನೀನು ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನದಿ, ನೀ ಅದನ್ನು ಹಾದು ಹೋಗುವಾಗ ಸುಡದು ಬೆಂಕಿ, ದಹಿಸದು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ಆಮೇಲೆ ನೋಡಿ 4ನೇ ವಾಕ್ಯ ಓದ್ತೇನೆ. ನೀ ನನ್ನ ದೃಷ್ಟಿಗೆ ಅಮೂಲ್ಯನು. ಏನಾಗಿದ್ದೇವೆ ನಾವು ದೇವರ ದೃಷ್ಟಿಗೆ? ಬಂಗಾರ. ನಾವು ದೇವರ ದೃಷ್ಟಿಗೆ ಏನಾಗಿದ್ದೇವೆ? ಅಮೂಲ್ಯ. ಅಮೂಲ್ಯ ಅಂದರೆ ಈಗ ನಾವು ಗೋಲ್ಡು ನಾವು ಎಲ್ಲಿಡ್ತೇವೆ? ಗಾಡ್ರೇಜ್ ಒಳಗಡೆ ಇನ್ನೊಂದು ಲಾಕರ್ ಇರುತ್ತೆ, ಹೌದಲ್ವಾ? ಅದರ ಒಳಗಡೆ ಇಡ್ತೇವೆ ಕೀ, ಮತ್ತೆ ಆ ಲಾಕರ್ ಇದ್ದು ಕೀ ಬೇರೆ ಕಡೆ ಇರ್ತೇವೆ. ಯಾಕೆ? ಕಳ್ಳ ಬಂದು ಆ ಬಂಗಾರವನ್ನು ಕದ್ದುಕೊಂಡು ಹೋಗಬಾರ್ದು. ಆಮೇಲೆ ಮತ್ತೆ ಇನ್ನೊಂದು ಡೋರ್ ಇರುತ್ತೆ, ಅದು ಮತ್ತೆ ಇನ್ನೊಂದು ಕಡೆ ಇರ್ತೇವೆ, ಹೌದಾ? ಈಗ ನನ್ನ ಮನೆಯಲ್ಲಿ ಹಾಗೆ ನಿಡುವುದು, ನಾನು ಅನೇಕರ ಮನೆಯಲ್ಲಿ ನೋಡಿದ್ದೇನೆ, ಅವರು ಹಂಗೆ ನಿಡುವುದು. ಅಲ್ಲಿ ಇಲ್ಲಿ ಬಿಸಾಡ್ತೇವಾ? ಯಾಕೆಂದ್ರೆ ಅದು ಅಮೂಲ್ಯವ. ಆ ರೀತಿಯೇ ನಾನು ಮತ್ತೆ ನೀವು ಸರಿ ಕೇಳಬೇಕಾಯ್ತಾ? ಇದು ಬಹಳ ಮುಖ್ಯ. ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ? ಅಮೂಲ್ಯ. ನಮಗೆ ಗೊತ್ತಿದೆಯಾ ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ ಅಂತ? ಗೊತ್ತಿದೆಯಾ? ನಮ್ಗೆ ಗೊತ್ತಿಲ್ಲ. ಆಮೇಲೆ ನೋಡುವ, ಸ್ವಲ್ಪ ಧ್ಯಾನಿಸುವ. ಗಣವಂತನು ಅಂದರೆ ಎಲ್ಲಿ? ಗಣವಂತನು ಅಂದರೆ ಯಾರು? ಇವರು ಗಣವಂತರು. ಈ ಅಧಿಕಾರಿಗಳೆಲ್ಲ ಇರ್ತಾರಲ್ಲ, ಈ ಲೋಕದ ದೃಷ್ಟಿಯಲ್ಲಿ ಅವರಿಗೆ ನಾವು ಎಲ್ಲಿ ಸ್ಥಾನ ಕೊಡ್ತೇವೆ? ಮುಂದೆ, ಹೌದಾ? ಇಲ್ಲಿ ಬನ್ನಿ ಕೂತ್ಕೊಳ್ಳಿ, ಅಪ್ಪ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಅವಳು ಗಣವಂತರಾಗಿದ್ರು, ಹೌದಲ್ವಾ? ಆ ರೀತಿ ನಾವು ಕೊಡಲ್ವಾ ಈ ಲೋಕದ ಜನರಿಗೆ? ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ, ಅಪ್ಪ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ, ನಾವೆಲ್ಲರೂ ಏನಾಗಿದ್ದೇವೆ? ನಮಗೆ ಗೊತ್ತಿಲ್ಲ, ಆಯ್ತಾ? ನಮಗೆ ಗೊತ್ತಿಲ್ಲ ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಂತ ಗೊತ್ತಿಲ್ಲ, ದೇವರ ದೃಷ್ಟಿಯಲ್ಲಿ ಗಣವಂತರಂತ ಗೊತ್ತಿಲ್ಲ. ಆಮೇಲೆ ಏನಿದೆ? ಆಮೇಲೆ ಅತೀ ಪ್ರಿಯನು. ನಾವು ಹೇಳ್ತೇವಲ್ಲ ನಮ್ಮ ಮಕ್ಕಳಿಗೆ, ಈ ಮಗು ನನ್ನ ಪ್ರಿಯನು, ಈ ಮಗು ಇಲ್ಲದೆ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕೆಲವರು ಲವರ್ಸ್ ಎಲ್ಲ ಇದ್ದೀರಾ ಇಲ್ಲಿ, ಹುಡುಗ ಹುಡುಗಿ ಲವ್ ಎಲ್ಲ ಮಾಡೋರು. ಅಪ್ಪ ಅವನ ಮೊಬೈಲಲ್ಲಿ ಆಗಲ್ಲ, ನೀನು ನನ್ನ ಅತೀ ಪ್ರಿಯನ, ಐ ಲವ್ ಯು, ಹುಮ್ಮ ಅಂತ ಹೇಳ್ತೀರಾ? ನಾವೆಲ್ಲ ಮುಂಚೆ ಹೇಳ್ತಿದ್ದೆವು ಲವ್ ಎಲ್ಲ ಮಾಡುವಾಗ. ಈ ರೀತಿಯೇ ಈ ಪ್ರೀತಿ ಅಲ್ಲ ನಾನು ಮಾತಾಡುವುದು, ಈ ಲೋಕದ ಪ್ರೀತಿ ಅಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವೊಬ್ಬೊಬ್ಬರು ನನಗೆ ಅತೀ ಪ್ರಿಯನು. ಪ್ರಿಯ, ನಿನ್ನನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ಆಗಲ್ಲ. ದೇವರಿಗೆ ಬದುಕಲಿಕ್ಕೆ, ಈಗ ನೀವು ಹೇಳುವುದಲ್ಲ ದೇವರಿಗೆ, ದೇವರು ಹೇಳ್ತಾ ಇದ್ದಾರೆ. ಇದು ಯಾರು ಹೇಳುವುದು? ಸರ್ವೇಶ್ವರ ಹೇಳುವುದು, ಹೌದಾ? ನೋಡಿ ಆಮೇಲೆ ಏನು ಹೇಳ್ತಾರೆ ನೋಡಿ, ಆಮೇಲೆ ಏನು ಹೇಳ್ತಾರೆ? ನಿಮ್ಮ ಪ್ರಾಣ ರಕ್ಷಣೆಗಾಗಿ, ಓಕೆ ಸಾಕು, ನಿನ್ನ ಪ್ರಾಣ ರಕ್ಷಣೆಗಾಗಿ ನಾನು ತ್ಯಜಿಸ್ತೇನೆ, ಇರಲಿ ಅದು. ಇದು ನಮಗೆ ಗೊತ್ತಿದೆಯಾ? ಇಲ್ಲ. ಅನೇಕರಿಗೆ ನಾವು ದೇವರಿಂದ ಹುಟ್ಟಿದ್ದೆ ಅಂತಾನೆ ಗೊತ್ತಿಲ್ಲ, ನಮಗೆ ಸೃಷ್ಟಿಸಿದ್ದು ದೇವರಂತಾನೆ ಗೊತ್ತಿಲ್ಲ. ಗೊತ್ತಿದೆಯಾ? ನಾವು ನಮಗೆ ಬೇಕಾದಾಗೆ ಜೀವಿಸ್ತೇವಾ? ನೀವು ನಿಮಗೆ ಬೇಕಾದಾಗೆ ಜೀವಿಸ್ತೀರಲ್ಲ? ಈ ದೇಹ ಯಾರ ಆಲಯವಾಗಿದೆ ಹಾಗಾದರೆ? ಓಕೆ, ದೇವರ ಆಲಯ. ಈ ಕಣ್ಣು ಕಿವಿ ಎಲ್ಲ ಯಾರ ಆಲಯ? ದೇವರ ಎಲ್ಲ ಇದೆಲ್ಲವನ್ನು ಯಾರು ಸೃಷ್ಟಿಸಿದ್ರು? ಈಗ ನಿಮ್ಮ ಲೋಕರಲ್ಲಿರುವ ಬಂಗಾರವನ್ನು ನಾನೀಗ ಬಂದು ಕೈ ಹಾಕಿದರೆ ನೀವು ಏನು ಮಾಡ್ತೀರಿ? ಕೈ ಕಟ್ಟು ಮಾಡಿಬಿಡಲ್ವಾ ನನ್ನ? ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ. ನಾವು ನಮಗೆ ಬೇಕಾದಾಗೆ ನಮ್ಮ ಈ ಬಾಯಿ ಮಾತಲ್ಲಿ ಇದು ಇಡೀ ಶರೀರ ಯಾರ ಶರೀರ ಆಲಯ? ದೇವರು ಪವಿತ್ರರು. ಆ ಬ್ರದರ್ ಹೇಳ್ತಿದ್ರಲ್ಲ ಟೆಸ್ಟಮನಿ ಹೇಳುವಾಗ, ಓಲಿ, ಅವರಿಗೆ ಒಂದು ಸ್ವರ ಕೇಳ್ತಾ ಇತ್ತು ಒಳಗಡೆಯಿಂದ. ಏನು ಕೇಳ್ತಾ ಇತ್ತು? ದೇವರು ಓಲಿ, ಪವಿತ್ರರಾಗಿದ್ದಾರೆ. ಏನಾಗಿದ್ದಾರೆ? ಹಾಗಾದರೆ ಅವರು ಸೃಷ್ಟಿಸಿದ ನಾನು ಹೇಗಿರಬೇಕು? ಪವಿತ್ರತೆಯಲ್ಲಿ ಇರಬೇಕಾ? ನೋಡಿ, ದೇವರನ್ನು ನೋಡಲಿಕ್ಕೆ ಯಾರಿಗೆ ಆಗುತ್ತಂದರೆ ಆ ಒಂದು ಪವಿತ್ರತೆ, ಆ ಹೋಲಿನೆಸ್ ಯಾರಲ್ಲಿ ಇದೆ ಅವರಿಗೆ ಮಾತ್ರ ನೋಡಲಿಕ್ಕೆ ಆಗುತ್ತೆ. ಇಲ್ಲಾದರೆ ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಷ್ಟೆ. ನಿಮಗೆ ದೇವರನ್ನು ನಿಜವಾಗಿ ನೋಡಲಿಕ್ಕೆ ಬೇಕಾ? ಅನುಭವಿಸಲಿಕ್ಕೆ ಬೇಕಾ? ಹಾಗಾದರೆ ನೀವು ಇವತ್ತು ಏನು ಮಾಡಬೇಕಂತ ದೇವರ ವಾಕ್ಯವನ್ನು ಕೇಳಬೇಕು, ಒಂದು ಆಸೆ ಪಡಬೇಕು. ಏನು ಸಿಗುತ್ತಂದರೆ, ಯಾರಿಗೆಲ್ಲ ನಿಜವಾಗಿ ಒಂದು ಆಸೆ ಇದೆ, ದಾಹ ಇದೆ, ಅವನಿಗೆ ದೇವರು ಕೊಡ್ತಾರೆ.
ನಾನು ಕೊಡಲಿಕ್ಕೆ ಆಗೋಲ್ಲ. ದೇವರ ವಾಕ್ಯ ಹೇಳುತ್ತೆ, ಯಾರಿಗಾದರೂ ದಾಹವಾಗಿದೆ ಅಂಥವನು ನನ್ನ ಬಳಿಗೆ ಬಂದು ಕುಡಿಯಲಿ. ಏನು ಕುಡಿಯಲಿ? ಆ ಪವಿತ್ರಾತ್ಮ ನೀರು. ಆ ದೇವರು ಆ ನೀರನ್ನು ಕೊಡ್ತಾರೆ, ಪವಿತ್ರಾತ್ಮರನ್ನು ಕೊಡ್ತಾರೆ. ಆ ಪವಿತ್ರಾತ್ಮರು ನಿಮ್ಗೆ ಏನು ಮಾಡ್ತಾರೆ ಅಂದರೆ ದೇವರ ಪ್ರೀತಿಯನ್ನು ಅನುಭವಿಸುವಂತೆ ಮಾಡ್ತಾರೆ. ಆಯಿತಾ? ಎಲ್ರಿಗೂ ಸಿಗುದು, ಎಲ್ರಿಗೂ, ಮಕ್ಕಳು, ದೊಡ್ಡವರು. ಆದರೆ ನಮ್ಮ ಹೃದಯನ್ನು ಬಿಟ್ಟು ಕೊಡಬೇಕು. ನನಗೆಲ್ಲ ಗೊತ್ತಿದೆ ಅಂತ ನಮಗೆಲ್ಲ ಗೊತ್ತಿದೆ ಅಂತ ಕೂತ್ಕೊಂಡ್ರೆ ನಮಗೇನು ಸಿಗಲ್ಲ. ಆಯಿತಾ? ಏನು ಗೊತ್ತಿಲ್ಲಪ್ಪ, ನೀವೇ ನಮ್ಮನ್ನೆಲ್ಲ ತುಂಬಿಸಿ ನಮ್ಮ ಹೃದಯದಲ್ಲಿ, ನಿಮ್ಮನ್ನು ನಾವು ಅನುಭವಿಸಬೇಕು. ಆಯಿತಾ? ಸೊ ನೋಡಿ, ಈಗ ಆಗ ನಾವು ಕೇಳ್ತಾ ಇದ್ದೆವು, ಏನು ಕೇಳ್ತಾ ಇದ್ದೆವು? ಆ ಒಬ್ಬ ಯಾರು ವ್ಯಕ್ತಿಯನ್ನು ನಾವು ಕೇಳ್ತಾ ಇದ್ದೆವು ಅಲ್ಲ. ಈಗ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು. ನಾವು ಏನು ಮಾಡಿದ್ದೇವೆ? ಆ ಒಬ್ಬ ವ್ಯಕ್ತಿ ಏನಿದ್ದಾನಂದರೆ ಅವನು ಜೆರುಸಲೇಮನಿಂದ ಅವನು ಎಲ್ಲಿ ಹೋಗ್ತಾನೆ? ಜೆರಿಕೋ ಅಂದರೆ ಅದು ಬೇರೆ ಪಟ್ಟಣ. ಈ ಜೆರುಸಲೇಮ್ ಅಂದರೆ ಏನಂತ ಗೊತ್ತಾದರೆ, ಜೆರುಸಲೇಮ್ ಅಂದರೆ ದೇವರ ಆಲಯ. ದೇವರ ಆಲಯವನ್ನು ಬಿಟ್ಟು, ದೇವರ ಆ ಒಂದು ವಾಸಸ್ಥಾನವನ್ನು ಬಿಟ್ಟು ಅವನು ಏನು ಮಾಡ್ತಾನಂದರೆ ಬೇರೆ ಕಡೆ ಹೋಗ್ತಾನೆ. ಬೇರೆ ಕಡೆ ಹೋದರೆ, ದೇವರ ಆಸ್ಥಾನದಿಂದ ಬೇರೆ ಕಡೆ ಹೋದರೆ ಏನು ಮಾಡ್ತಾರಂದರೆ ಕಳ್ಳ ಬರ್ತಾನೆ. ಅವನು ಏನು ಮಾಡ್ತಾನಂದರೆ ನಮ್ಮಲ್ಲಿ ಏನಿದೆ ಅದನ್ನೆಲ್ಲ ದೋಚಿ ನಮ್ಮ ದರೋಡೆ ಮಾಡಿ ನಮ್ಮನ್ನು ಸಾಯಿಸಿ ಬಿಡ್ತಾನೆ. ನಾವು ಅದಕ್ಕೋಸ್ಕರ ನಾವು ಅನೇಕರಲ್ಲ, ಈ ಲೋಕದ ಎಲ್ಲ ಜನರು ಏನಾಗಿದ್ದಾರೆ ಅಂದರೆ ದೇವರಿಂದ ಬೇರ್ಪಟ್ಟು ಏನಾಗಿದ್ದಾರೆ? ದೂರ ಹೋಗಿದ್ದಾರೆ. ದೇವರಿಂದ ಬೇರ್ಪಟ್ಟು ದೂರ ಹೋದರೆ ನಮಗೆ ಶಾಂತಿ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಜನರ ಮನೆಯಲ್ಲಿ ನಿಜವಾಗಿ ಶಾಂತಿ ಇದೆ? ನೀವು ನಿಮ್ಮ ಮನೆಯದ್ದು ಯೋಚಿಸಿ, ನಾನು ನನ್ನ ಮನೆಯಲ್ಲಿ ನಾನು ಮಾತಾಡ್ತೇನೆ. ಮನೆಯದ್ದು ಬಿಡಿ, ನನ್ನಲ್ಲಿ ಎಷ್ಟು ಶಾಂತಿ ಸಮಾಧಾನ ಇದೆ ಅಂದರೆ ನಾವೆಲ್ಲರೂ ಎಲ್ಲಿದ್ದೇವೆ ಅಂದರೆ ಈ ಒಂದು ಜೆರುಸಲೇಮ್ ಇದೆ ಅಲ್ವಾ. ಜೆರುಸಲೇಮ್ ಅಂದರೆ ದೇವರ ವಾಸಸ್ಥಾನ, ಅಂದರೆ ದೇವರೊಂದಿಗಿರುವುದು. ಅಲ್ಲಿಂದ ನಾವು ಎಲ್ಲಿ ಹೋಗಿದ್ದೇವೆ? ದೂರ ಸರಿದಿದ್ದೇವೆ, ಬೇರೆ ಹೋಗಿದ್ದೇವೆ. ಆ ದೇವರಿಂದ ಯಾರು ದೂರ ಸರಿದಿದ್ದಾರೆ ಅವರಿಗೆ ಶಾಂತಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಹೌದಾ? ಇವತ್ತು ನಮ್ಮ ಮನೆಯಲ್ಲಿರು ಎಲ್ಲಿಯಾದರೂ ಇದೆ? ನಮಗೆ ಸಿಗ್ತಾ ಇದೆ? ತುಂಬ ನೋವಿನ ವಿಷಯ. ಯಾಕೆ ಅಂದರೆ ಇದು ಒಂದು ಪ್ರತಿಯೊಬ್ಬರ ಮನೆಯಲ್ಲಿದೆ. ಇವತ್ತು ಎಲ್ಲಿ ಹೋದ್ರು, ನೀವು ಅಮೇರಿಕಕ್ಕೆ ಹೋದರೂ ಅವರ ಮನೆಯಲ್ಲಿ ಇದೇ ರೀತಿ. ಯಾಕೆ ಅಂದರೆ ಅವರ ಹೃದಯದಲ್ಲಿ ಯಾರಿಲ್ಲ ಅಂದರೆ ಆ ದೇವರ ಒಂದು ಪ್ರಸನ್ನತೆ ಇಲ್ಲ. ಅನೇಕರು ಪ್ರಿಯರೇ, ಅನೇಕರ ಮನೆಯಲ್ಲಿ. ಆದರೆ ದೇವರು ಏನು ಮಾಡ್ತಾರೆ ಗೊತ್ತುಂಟಾ? ದೇವರು ಹೇಳ್ತಾರೆ, ತಮ್ಮ ಮಗ ಯಾರು? ದೇವರ ಮಗ ಯಾರು? ಯೇಸು. ನೀವು ಯೇಸುವನ್ನು ಶಿಲುಬೆಯಲ್ಲಿ ಸತ್ತದ್ದು ನೋಡಿದ್ರ? ಆ ಬ್ರದರ್ ಆಗಿ ಹೇಳ್ತಿದ್ರಲ್ಲ, ಈ ಮನುಷ್ಯ ಯಾರಪ್ಪ ಸತ್ತಿದ್ದಾರೆ ಅಂತ ನೋಡಿದ್ದೀರಾ? ಶಿಲುಬೆಯಲ್ಲಿ ಸತ್ತದ್ದು. ಯಾಕೆ ಸತ್ರು? ಈಗ ಎಲ್ಲರೂ ಸಮಾಧಾನದಲ್ಲಿಲ್ಲ. ಈ ಲೋಕದ ಜನರು ಎಲ್ಲರೂ ದೇವರಿಂದ ಏನು ಹೋಗಿದ್ದಾರೆ? ದೂರ ಹೋಗಿದ್ದಾರೆ. ಹೌದಾ? ಈ ಒಬ್ಬ ಮಗನ ಥರ ನಾವು ನೋಡಿದ್ದೇವಲ್ಲ ಆಗ ಪ್ರೈಸ್ ಆ್ಯಂಡ್ ವರ್ಶಿಪ್ ಮಾಡುವಾಗ. ಯಾರು ಆ ಮಗ? ಒಬ್ಬ ಮನುಷ್ಯ ಜೆರುಸಲೇಮಿನಿಂದ ಜೆರಿಕೋಗೆ ಹೋದ ಆ ಮನುಷ್ಯ ಒಬ್ಬ. ಆ ರೀತಿಯ ನಾವೆಲ್ಲರೂ ದೇವರಿಂದ ದೂರ ಹೋಗಿದ್ದೇವೆ. ನಮ್ಗೆ ಗೊತ್ತಿಲ್ಲ, ನಮಗೆ ದೇವರು ಸೃಷ್ಟಿ ಮಾಡಿದ್ದಂತ ಗೊತ್ತಿಲ್ಲ, ನಮಗೆ ದೇವರು ನಿಜವಾಗಿ ದೇವರು ನಮ್ಮ ತಂದೆ ಅಂತ ಗೊತ್ತಿಲ್ಲ. ನಮಗೆ ಬೇಕಾದಾಗೆ ನಾವು ಜೀವಿಸ್ತಾ ಇದ್ದೇವೆ. ಈ ಒಂದು ಪರಿಸ್ಥಿತಿಯಲ್ಲಿದ್ದ ನಮ್ಮೊಬ್ಬೊಬ್ಬರನ್ನು ತಂದೆ ದೇವರು ತಮ್ಮ ಮಗನಲ್ಲಿ ಹೇಳ್ತಾರೆ, ನೋಡು ನನ್ನ ಮಕ್ಕಳೆಲ್ಲ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದಾರೆ? ದೂರ ಹೋಗಿದ್ದಾರೆ. ಅವರಲ್ಲಿ ಶಾಂತಿ ಸಮಾಧಾನ ಇಲ್ಲ, ಅವರಲ್ಲಿ ನೆಮ್ಮದಿ ಇಲ್ಲ. ಒಂದು ವೇಳೆ ಅವರು ನನ್ನಲ್ಲಿ ಇಲ್ಲದಿದ್ದರೆ ಅವರು ಏನಾಗ್ತಾರೆ? ಕಳ್ಳ ಬರ್ತಾನೆ, ಏನು ಮಾಡ್ತಾನೆ? ಆ ಸೈತಾನ ಬಂದು ನನ್ನಲ್ಲಿರುವ ಶಾಂತಿ ಸಮಾಧಾನ ಅವರಲ್ಲಿತ್ತು, ಅದನ್ನು ಏನು ಮಾಡ್ತಾನೆ? ಅವನು ಎಲ್ಲವನ್ನು ದೋಚಿಕೊಂಡು ಹೋಗ್ತಾನೆ. ಅವನನ್ನು ಏನು ಮಾಡ್ತಾನೆ? ಸಾಯಿಸಿ ಬಿಡ್ತಾನೆ, ನಾಶ ಮಾಡಿ ಬಿಡ್ತಾನೆ. ಇವತ್ತು ಅನೇಕರ ಮನೆಯ ಪರಿಸ್ಥಿತಿ ಈ ರೀತಿ ಇದೆ. ನಾಶನದಲ್ಲಿದ್ದೇವೆ. ನಾವು ಎಲ್ಲಿದ್ದೇವೆ? ನಾಶಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಜೀವನ ಎಲ್ಲಿ ಹೋಗ್ತಾ? ಈ ಲೋಕದಲ್ಲಿ ನಾವು ಬದುಕ್ಬೋದು, ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಆದರೆ ಕೆಲವು ದಿನ ಮಾತ್ರ. ನಾವು ಎಲ್ಲವನ್ನು ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಸಾಯ್ಲಿಕ್ಕಿದೆ. ಸತ್ ಮೇಲೇನು? ಯಾರಾದರೂ ಈ ಲೋಕದಲ್ಲಿ ಪರ್ಮನೆಂಟ್ ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ನಾವು ಸಾಯ್ತೇವೆ ನಾಳೆ. ಆದರೆ ನಾವು ಸತ್ ಮೇಲೆ ನಾವು ಎಲ್ಲಿ ಹೋಗ್ತೇವೆ? ನೋಡಿ, ನಾವು ಹೆಂಗೂ ದೇವರಿಂದ ಬೇರ್ಪಟ್ಟಿದ್ದೇವೆ. ಎಲ್ಲಿ ಹೋಗ್ತೇವೆ? ನಾಶ. ಸೈತಾನನ ಆ ಒಂದು ಗುಲಾಮಗಿರಿಗೆ ಹೋಗ್ತೇವೆ.
ಸೈತಾನನ ಪಾಪದ ಆ ಒಂದು ಸಂಬಳ ಏನಾಗಿದೆ ಗೊತ್ತುಂಟ? ಪಾಪದ ಸಂಬಳ ಮರಣ. ನಾವೀಗ ನಮಗೆ ಬೇಕಾದಾಗೆ ಜೀವಿಸ್ತೇವಲ್ಲ, ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಲ್ಲಿ ನಾವು ಎಷ್ಟೋ ಕೆಟ್ಟದ್ದು ಮಾಡಲ್ವಾ? ಮನಸ್ಸಿನಲ್ಲಿ ಕೂತ್ಕೊಂಡು ಎಷ್ಟೋ ಬೇರೆಯವರ ಬಗ್ಗೆ ಚಾಡಿ ಮಾತು ಹೇಳಲ್ವಾ? ಬೇಡವಾದದ್ದು ಇನ್ನೂ ಕೂಡ ನಾವು ಹೇಳಲ್ವಾ ಕೂತ್ಕೊಂಡು? ಅನೇಕರು ಹಣದ ವ್ಯಾಮೋಹ ಇಲ್ವಾ ನಮ್ಮಲ್ಲಿ? ನನ್ನಲ್ಲಿದೆ. ಒಂದು ವೇಳೆ ಈ ವ್ಯಾಮೋಹ, ಈ ಪಾಪ, ಕೆಲವರು ವ್ಯಭಿಚಾರ ಮಾಡಲ್ವಾ? ಮಾಡ್ತಾರಾ? ಬೇಡವಾದದ್ದೆಲ್ಲ ಜೀವನ ಜೀವಿಸ್ತೇವೆ. ಇದೆಲ್ಲವನ್ನು ಇದ್ದು ಹೇಗೆ ದೇವರನ್ನು ನಾವು ಆ ಒಂದು ದೇವರ ಪ್ರಸನ್ನತೆಯ, ದೇವರ ಅನುಭವ ಮಾಡ್ಬೋದು? ನಾವು ಹೇಳ್ತೇವೆ ದೇವರು ಪವಿತ್ರರು ಪವಿತ್ರರು ಅಂತ ಹೇಳ್ತೇವೆ. ಆದರೆ ಒಂದು ನಾವು ತಿಳಿಬೇಕಿಲ್ಲಿ ಏನಂದ್ರೆ, ನೋಡಿ, ಇದೆಲ್ಲ ನಮ್ಮಲ್ಲಿದೆ. ಯಾಕೆ ಆದರೆ ಕೂಡ ನಾವು ಚರ್ಚಿಗೆ ಹೋಗ್ತೇವಾ? ಪ್ರಾರ್ಥನೆ ಮಾಡ್ತೇವಾ? ಸುಮ್ಮನೆ ನಾಟಕ ಮಾಡ್ಬೋದಾ? ನಾಟಕ ಮಾಡ್ಬೋದು ಎಲ್ರಿಗೂ. ನಾವು ಪ್ರಾರ್ಥನೆಗೆ ಹೋಗ್ತೇವೆ, ನಾವು ಹೋಗಿ ಅಡ್ಡ ಬೀಳ್ತೇವೆ, ಮೊಣಕಾಲೂರಿರ್ತೇವೆ. ಆದರೆ ಹೃದಯದಲ್ಲಿ ಏನಿದೆ? ಮೋಸ, ವಂಚನೆ, ಎಂಡಸಾರ ಇದೆ, ವ್ಯಭಿಚಾರ, ಹಣದ ವ್ಯಾಮೋಹ, ಕುಡುಕತನ, ಬೇರೆಯವರಿಗೆ ಕೆಳಗೆ ಹಾಕುವುದು, ಇದೆಲ್ಲ ರಾಶಿ ಇದೆ ನಮ್ಮಲ್ಲೆಲ್ಲ ಇದೆಯಾ? ನನ್ನಲ್ಲಿ, ನಮ್ಮ ಮನೆಯಲ್ಲಿ ನಾನು ನೋಡ್ತಾನೆ ಇದೆ. ಇದು ಇಟ್ಕೊಂಡೆಲ್ಲ ನಾವು ಎಲ್ಲಿ ಹೋಗ್ತೇವೆ? ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ದೇವರ ಅನುಭವ ಆಗುತ್ತಾ? ಇಲ್ಲ, ದೇವರ ಅನುಭವ ಆಗಲ್ಲ. ದೇವರ ಅನುಭವ ಆಗದಿದ್ದರೆ ನಾವು ಏನಾಗುತ್ತೆ ಗೊತ್ತುಂಟ? ನಾಳೆ ನಾವೆಲ್ಲರೂ ನಾಶಕ್ಕೆ ಹೋಗ್ತೇವೆ. ಅಂದರೆ ಈಗ ನೋಡಿ, ಈ ತಂದೆ ದೇವರು ಏನು ಮಾಡ್ತಾರೆ ಅಂದರೆ, ಮಗನಿಗೆ ಹೇಳ್ತಾರೆ, ನೋಡು, ಇವರೆಲ್ಲ ನನ್ನ ಮಕ್ಕಳು, ಇವರು ನನ್ನಿಂದ ಏನಾಗಿದ್ದಾರೆ? ಬೇರ್ಪಟ್ಟಿದ್ದಾರೆ. ನನ್ನಿಂದ ಏನಾಗಿದ್ದಾರೆ? ಬೇರ್ಪಟ್ಟಿದ್ದಾರೆ. ನೀನು ಅವರ ಎಲ್ಲರನ್ನೂ ಕರೆದುಕೊಂಡು ಬರಬೇಕು. ಯಾಕೆಂದರೆ ಇವರು ನನಗೆ ಒಬ್ಬೊಬ್ಬರು ಏನಾಗಿದ್ದಾರೆ? ಗಣವಂತರಾಗಿದ್ದಾರೆ, ಅಮೂಲ್ಯರು. ಈ ಡೈಮಂಡ್ ಅಂದರೆ ವಜ್ರಕ್ಕಿಂತ ಅಮೂಲ್ಯ. ವಜ್ರ ನಮಗೆ ಲೆಕ್ಕದಲ್ಲಿ ಅಮೂಲ್ಯ, ಹೌದಾ? ಈಗ ಇಲ್ಲಿ ವಜ್ರ ಇಡ್ತೇವೆ ಮತ್ತು ಒಬ್ಬ ತಾಯಿಯನ್ನು ಇಲ್ಲದ್ರೆ ಒಬ್ಬರನ್ನು ಇಲ್ಲಿ ಇಟ್ಟರೆ ನಮ್ಮ ಲೆಕ್ಕದಲ್ಲಿ ವಜ್ರ ಅಮೂಲ್ಯ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ? ವಜ್ರವನ್ನು ಇಟ್ಕೊಂಡು ನಾವು ಭದ್ರವಾಗಿ ಲೋಕರಲ್ಲಿ ಇರ್ತೇವೆ. ನಮಗೆ ಜನರ ಲೆಕ್ಕ ಬರಲ್ಲ, ಹೌದಾ? ಯಾಕೆಂದರೆ ನಮಗೆ ಜನರ ಲೆಕ್ಕ ಬರಲ್ಲ ಅಂದರೆ ಯಾಕೆಂದರೆ ಯೇಸು ಇಲ್ಲ ನಮ್ಮಲ್ಲಿ, ಆಯಿತಾ? ನೋಡಿ, ದೇವರ ಲೆಕ್ಕದಲ್ಲಿ ವಜ್ರಕ್ಕಿಂತ ನೀನು ಅಮೂಲ್ಯರು. ಅದಕ್ಕೋಸ್ಕರ ಅವಳು ಹೇಳ್ತಾರೆ, ತಂದೆ ಯೇಸುವಿನಲ್ಲಿ ದೇವರು ಹೇಳ್ತಾರೆ, ಎಲ್ಲರನ್ನು ನೀನು ಏನು ಮಾಡಬೇಕು? ನನ್ನ ಬಳಿಗೆ ಕರೆದುಕೊಂಡು ಬರಬೇಕು. ಅರ್ಥ ಆಗುತ್ತಾ ನಿಮಗೆ? ಈಗ ಶಿಲುಬೆಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ಪ್ರಾಣವನ್ನೇ ಕೊಟ್ಟು ಏನು ಮಾಡ್ತಾರೆ? ಪ್ರಾಣವನ್ನೇ ಕೊಟ್ಟು ನಮ್ಮೊಬ್ಬೊಬ್ಬರನ್ನು ಕರೆದುಕೊಂಡು ಬರ್ತಾರೆ. ಪ್ರಾಣವನ್ನು ಕೊಟ್ಟ ಶಿಲುಬೆಯಲ್ಲಿ ನೀವು ನೋಡ್ತೀರಾ ಸತ್ತದ್ದು ಯೇಸು? ಯಾಕೆ ಸಾಯ್ಬೇಕಿತ್ತು? ಅವರು ಪವಿತ್ರರಲ್ವಾ? ಅವರು ಎಲ್ಲಿದ್ದಾರೆ? ಜೆರುಸಲೇಮಲ್ಲಿ ಇದ್ದಾರೆ. ಅವರು ತಂದೆಯ ಬಳಿಯಲ್ಲಿದ್ದಾರೆ. ದೂರ ಹೋದವರು ಯಾರು? ನಾನು ಮತ್ತೆ ನೀನು, ಹೌದಲ್ವಾ? ಈಗ ನೋಡಿ, ಅವರ ಪ್ರಾಣವನ್ನು ಕೊಟ್ಟು, ಯಾರು? ಯೇಸು ತನ್ನ ಪ್ರಾಣವನ್ನು ಕೊಟ್ಟು. ಅಂದರೆ ನನಗಾಗಿ ನಿನಗಾಗಿ ಆ ಶಿಲುಬೆಯಲ್ಲಿ ಸತ್ತವರು ಯಾರು? ಇದು ನಮಗೆ ಅರ್ಥ ಆಗಬೇಕು. ಇದು ನಮಗೆ ಅರ್ಥ ಆದಾಗ ಮಾತ್ರ ನಾವು ಏನು ಮಾಡ್ತೇವೆ ಅಂದರೆ ಯೇಸುವಿಗಾಗಿ ಜೀವಿಸಲಿಕ್ಕೆ ಆಗುತ್ತೆ. ಅನೇಕರು ಚರ್ಚಿಗೆ ಹೋಗ್ತಾರೆ, ಆದರೆ ಯೇಸುವಿಗಾಗಿ ಜೀವಿಸಲಿಕ್ಕೆ ಆಗಲ್ಲ. ಆದರೆ ಈ ಪ್ರೀತಿ ನಮಗೆ ಮನದಟ್ಟಾಗಬೇಕು. ಯಾಕೆಂದರೆ ಯೇಸುವಿನಲ್ಲಿ ನೋಡಿ, ಯೇಸು ನನಗೇನು ಮಾಡಿದ್ದಂದರೆ ಮತ್ತೆ ಆ ಒಂದು ಜೆರುಸಲೇಮಿಗೆ ಸೇರಿಸಿದ್ದಾರೆ. ಎಲ್ಲಿ ಸೇರಿಸಿದ್ದಾರೆ? ದೇವರ ಆ ವಾಸಸ್ಥಾನಕ್ಕೆ ನನಗೆ ಸೇರಿಸಿದ್ದಾರೆ. ಯಾರಲ್ಲ, ಆಯ್ತಾ? ಈ ಲೋಕದ ಯಾರು ನೋಡಿಲ್ಲ. ಅಲ್ಲಿ ಮೊದಲು ಯಾರು ಬಂದರು? ಯಾಜಕರು ನೋಡ್ತಾರೆ. ಆ ಒಬ್ಬ ಜನ ಅವನನ್ನು ಈ ಕಳ್ಳರೇನು ಮಾಡಿದ್ದಾರೆ? ಒಡೆದು ಅರ್ಧ ಜೀವ ಮಾಡಿಬಿಟ್ಟಿದ್ದಾರೆ. ಎಲ್ಲ ಅವನ ಆಸ್ತಿ ದರೋಡೆಯನ್ನು ಏನು ಮಾಡಿದ್ದಾರೆ? ಒಡೆದು ಹೋಗಿದ್ದಾರೆ. ಆ ಒಂದು ದಾರಿಯಲ್ಲಿ ಮೊದಲು ಯಾರು ಬರ್ತಾನೆ? ಯಾಜಕ ಬರ್ತಾನೆ. ಅಂದರೆ ಯಾಜಕ ಬಂದು ಅವನೇನು ಮಾಡ್ತಾನೆ? ನೋಡ್ತಾನೆ, ಅವನು ಹೋಗ್ತಾನೆ. ಆಮೇಲೆ ಯಾರು ಬರ್ತಾನೆ? ಲೇವಿಯವ ಬರ್ತಾನೆ. ಅವನು ಏನು ಮಾಡ್ತಾನೆ? ನೋಡಿ ಹೋಗ್ತಾನೆ. ಆಮೇಲೆ ಮೂರನೆಯವ ಬರ್ತಾನೆ, ಒಳ್ಳೆಯ ಸಮಾರ್ಯ. ಒಳ್ಳೆಯವನಂದರೆ ಒಬ್ಬರೇ ಇರುವುದು, ಅದು ದೇವರು ಮಾತ್ರ. ಈ ಲೋಕದಲ್ಲಿ ಒಳ್ಳೆಯವರು ಯಾರು? ನಾವು ಹೇಳ್ತೇವಲ್ಲ, ಈ ಬ್ರದರ್ ಒಳ್ಳೆಯವರು, ಈ ಬ್ರದರ್ ಒಳ್ಳೆಯವರು. ಯಾರು ಒಳ್ಳೆಯವರಿಲ್ಲ. ಒಳ್ಳೆಯವರು ಒಬ್ಬರೇ, ಅದು ಯಾರಂದರೆ ಯೇಸು ಮಾತ್ರ. ಯಾಕೆಂದರೆ ಅವರು ಮಾತ್ರ ನನಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಬೇರೆ ಯಾರಾದರೂ ಕೊಟ್ಟಿದ್ದಾರೆ ನಮಗೋಸ್ಕರ ಪ್ರಾಣವನ್ನು?
ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರಾ? ನಮ್ಮ ತಂದೆ ತಾಯಿ ಆಗ ಬ್ರದರ್ ಹೇಳ್ತಿದ್ರಲ್ಲ, ಎಲ್ಲಿ ತನಕ ಬರ್ತಾರೆ? ಆ ಹೊಂಡ ಇಡ್ತಾರಲ್ಲ, ನಮಗೆ ಹೊಂಡದಲ್ಲಿ ಹಾಕ್ತಾರಲ್ಲ ಸಾಯುವಾಗ, ಅಲ್ಲಿ ತನಕ ಬರ್ತಾರೆ. ಎಷ್ಟು ಒಳ್ಳೆಯವ, ನನ್ನ ಮಗ ಸತ್ತು ಹೋದ, ನನ್ನ ತಾಯಿ ಸತ್ತು ಹೋದ್ಲ ಅಂತ ನಾವು ಅಳ್ತೇವೆ. ನಾವು ಹೊಂಡದಲ್ಲಿ ಬಂದು ಮಲಗ್ತೇವ? ಯಾರಾದರೂ ಓಕೆ ಅಪ್ಪ ನನ್ನ ಮಗ ತಪ್ಪು ಮಾಡಿದ್ದಾನೆ, ಅವನಿಗೆ ಒಂದು 25 ವರ್ಷ ಜೈಲು ಶಿಕ್ಷೆ ಆಗಿದೆ, ಇನ್ನು ಅವನಿಗಾಗಿ ಪೊಲೀಸ್ ಹತ್ರ ಹೇಳ್ತಾನ, ನೋಡು ಪೊಲೀಸ್ ಅಣ್ಣ, ಈ ಮಗನಿಗಾಗಿ ಮಗಳಿಗಾಗಿ ಮಗ ನನ್ನ ತಪ್ಪು ಮಾಡಿದ್ದೌದು, ಇವನಿಗೆ ಬೇಡ 25 ವರ್ಷ ನಾನು ಜೈಲಲ್ಲಿ ಇರ್ತೇನಂತ ಯಾರಾದರೂ ಹೋಗ್ತಾರಾ? ಹೋಗಲ್ಲ. ಆದರೆ ನಾವೆಲ್ಲರೂ ಪಾಪಿಗಳಾಗಿರುವಾಗ, ಯಾವಾಗ? ಈಗ ನಮ್ಮಲ್ಲಿ ಆ ಸ್ವಭಾವ ಇದೆ, ಇನ್ನೂ ಕೂಡ ಪಾಪದ ಸ್ವಭಾವ ಇದೆಯಾ? ಇದೆ. ಆದರೆ ನಾವು ಪಾಪಿಗಳಾಗಿರುವಾಗಲೇ ಯೇಸು ಕ್ರಿಸ್ತರು ನಮಗೋಸ್ಕರ ಏನು ಮಾಡಿದರು? ಪ್ರಾಣ ಕೊಟ್ಟು. ನಮ್ಗೆ ಎಷ್ಟು ಮಂದಿಗೆ ಗೊತ್ತಿದ್ದು ದೇವರ ಪ್ರೀತಿ? ಅದಕ್ಕೆ ಹೇಳುವುದು, ನಾನು ಆಗನೇ ಕೇಳಿದೆ, ದೇವರು ಪ್ರೀತಿ ಸ್ವರೂಪಿ. ದೇವರು ತಮ್ಮ ಪ್ರೀತಿಯನ್ನು ಪ್ರಕಟಿಸಿದ್ದಾರೆ. ಬೇರೆ ಯಾವುದಾದ್ರು ಪ್ರೀತಿ, ಇದಕ್ಕಿಂತ ಒಳ್ಳೆ ಪ್ರೀತಿ ಯಾವುದಾದ್ರೂ ತೋರಿಸ್ಬೋದು? ಇಲ್ಲ. ಯಾವ ನೋಡಿ, ದೇವರು ನಿಜವಾಗಿ ಪ್ರೀತಿ ಸ್ವರೂಪಿ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ನಾವು ಪಾಪಿಗಳಾಗಿರುವಾಗಲೇ ನಾವೇನು ಮಾಡಿದ್ದೇವೆ? ಪಾಪಿಗಳಾಗಿರುವಾಗಲೇ ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಪ್ರೀತಿ ಯಾವುದಿಲ್ಲ. ನನ್ನನ್ನು ಏನು ಹೇಳಿದ್ದಾರೆ ದೇವರು ಅಂದರೆ, ಯೇಸು, ನೀವು ನೋಡಿದರೆ ಯೋಹಾನನ ಗ್ರಂಥ 15ನೇ ಅಧ್ಯಾಯದಲ್ಲಿ, ಯೋಹಾನನ ಗ್ರಂಥ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ ನಂಬರ್ 13. ಎಲ್ಲರಿಗಾಗಿ ತನ್ನ ಪ್ರಾಣವನ್ನು ನೋಡಿ, ಯೇಸು ಈ ಲೋಕಕ್ಕೆ ಬಂದ್ರು, ಹೌದಾ? ಮನುಷ್ಯರಾಗಿ ಬಂದ್ರು, ಹೌದಾ? ನಮ್ಗೆ ಗೊತ್ತಿದೆ ಅಲ್ಲ, ಕೆಲವರಿಗೆ ಇಲ್ಲಿ ಅನೇಕರಿಗೆ ಗೊತ್ತಿದೆ. ಯೇಸು ಈ ಲೋಕಕ್ಕೆ ಬಂದ್ರ, ಮನುಷ್ಯರಾಗಿ ಬಂದ್ರ, ಗೊತ್ತಿದೆ. ಓಕೆ, ಮನುಷ್ಯರಾಗಿ ಬಂದು ಅವರು ಆ ಶಿಲುಬೆಯಲ್ಲಿ ಏನು ಮಾಡಿದ್ರಂದ್ರೆ ಸತ್ರ, ಹೌದಾ? ಈಗ ಆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ನಮಗೆ ಮತ್ತೆ ನಿಮಗೆ ಆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಸಾಯುವ ಮುಂಚೆ, ಆಯ್ತಾ, ಇನ್ನೂ ಸಾಯಲಿಲ್ಲ, ಸಾಯುವ ಮುಂಚೆ ಅವರು ಹೇಳ್ತಾ ಇದ್ದಾರೆ ನೋಡಿ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರಗೆರೆಯುವ ಪ್ರೀತಿಗಿಂತ. ಗೆಳೆಯರಿಗಾಗಿ ನಮ್ಮನ್ನು ಏನು ಕರೀತಾ ಇದ್ದಾರೆ? ನಾವು ಯಾರಾಗಿದ್ದೆವು? ಪಾಪಿಗಳು. ನಾವು ನಿಜವಾಗಿ ಕೊಲೆಗಡುಕರ ಥರ ಇದ್ದೆವು, ಪಾಪಿಗಳು. ನಾವು ಅಪರಾಧಿಗಳು. ಅಂಥವರನ್ನು ಯೇಸು ಸ್ವಾಮಿ ಏನು ಕರೀತಾ ಇದ್ದಾರೆ ಇವತ್ತು? ಗೆಳೆಯರು, ನನ್ನ ಗೆಳೆಯರು, ನೀವೆಲ್ಲ ನನ್ನ ಗೆಳೆಯರು. ಗೆಳೆಯರಿಗಾಗಿ ದಾರಗೆರೆಯುವ ಪ್ರೀತಿಗಿಂತ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಕೊಡುವ, ದಾರ ಎರೆಯುವ ಪ್ರೀತಿಗಿಂತ, ದಾರ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. ಮಿಗಿಲಾದ ಪ್ರೀತಿ ಯಾವುದಿಲ್ಲ. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ತನ್ನ ಪ್ರಾಣವನ್ನು ಕೊಟ್ಟು ಒಬ್ಬೊಬ್ಬರನ್ನು ದೇವರ ಕೈಗೆ ತಂದು ಇಟ್ಟಿದ್ದಾರೆ. ಅಪ್ಪ, ನೀನು ಹೇಳಿದ್ಯಲ್ಲ ಆ ದಿನ, ಇವಳು ನನಗೆ ಅಮೂಲ್ಯಳು, ಇವಳು ನನಗೆ ಘನವಂತಳು ಎಂಬುದಾಗಿ ನೀವು ಹೇಳಿದ್ರಲ್ಲ, ನೋಡಿ ಅಪ್ಪ, ನನ್ನ ಪ್ರಾಣವನ್ನೇ ಕೊಟ್ಟು ಇವರನ್ನು ನಿಮ್ಮ ಬಳಿಗೆ ಕರೆದುಕೊಂಡು ತಂದಿದ್ದೇನೆ. ನಿಜವಾಗಿ ಪ್ರಿಯರೇ, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸವಿಡ್ತಾರೋ, ಯೇಸು ನನಗಾಗಿ ಶಿಲುಬೆಯಲ್ಲಿ ನಿಜವಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಯೇಸು ನಿಜವಾಗಿ ಆ ಒಂದು ದೇವರ ಆ ಒಂದು ಪ್ರೀತಿಯಿಂದ ನಾನು ದೂರ ಹೋಗಿದ್ದೆ, ಅಲ್ಲಿಂದ ಮತ್ತೆ ದೇವರು ನನ್ನನ್ನು ಮರಳಿ ಯೇಸು ಕ್ರಿಸ್ತರ ಮೂಲಕ ಮತ್ತೆ ಅವರ ಆ ಒಂದು ಪ್ರಸನ್ನತೆಯನ್ನು ಅನುಭವಿಸುವಂತೆ ನನಗೆ ಮಾಡಿದ್ದಾರೆ ಎಂಬುದು ನಿಜವಾಗಿ ಯಾರೆಲ್ಲ ನೀವು ವಿಶ್ವಾಸವಿಡ್ತೀರೋ, ನಿಮಗೆಲ್ಲರಿಗೂ, ವಿಶ್ವಾಸವಿಟ್ಟವರಿಗೆ, ಆಯ್ತಾ, ಎಲ್ಲರಿಗೆ ಅಂದರೆ ವಿಶ್ವಾಸವಿಟ್ಟವರಿಗೆ, ಯಾರು ಯೇಸುವಿನಲ್ಲಿ ನಿಜವಾಗಿ ಯೇಸುವೇ ನನ್ನ ಪ್ರಭು, ನನ್ನ ರಕ್ಷಕ ಎಂದು ಯಾರೆಲ್ಲ ವಿಶ್ವಾಸವಿಡ್ತಾರೋ, ನಿಮಗೆಲ್ಲರಿಗೂ ಏನು ಸಿಗುತ್ತೆ ಅಂದರೆ ನಿತ್ಯ ಜೀವ. ಏನು ಸಿಗುತ್ತೆ? ಬೇಕಾ ನಿತ್ಯ ಜೀವ? ಸತ್ರು ಕೂಡ ನಾವು ಎಲ್ಲಿರ್ತೇವೆ? ಯೇಸುವಿನಲ್ಲಿ, ಸ್ವರ್ಗದಲ್ಲಿ. ಇದು ಬೇಕು ನಮಗೆ. ಇಲ್ಲಾಂದ್ರೆ ನಮ್ಮ ಇಲ್ಲಿ ನೋಡುವಾಗ ನಾವು ನರಕ ಯಾತನೆ ಅನುಭವಿಸ್ತಾ ಇದ್ದೇವೆ. ಸತ್ತ ಮೇಲೂ ಇದೇ ಬೇಕಾ? ಅನೇಕರು ನಾವು ನೋಡ್ತೇವಲ್ಲ, ಅನೇಕರಲ್ಲಿ ಎಷ್ಟೂ ಪ್ರಾರ್ಥನೆ ಮಾಡಿದ್ರು ನಮಗೆ ಸಮಾಧಾನ ಸಿಗ್ತಾ ಇಲ್ಲ. ತುಂಬ ನೋವಿನ ವಿಷಯ ಅನೇಕರಿಗೆ. ಪುನಃ ಆದರೂ ಪ್ರಾರ್ಥನೆಗೆ ಹೋಗ್ತೇವೆ, ಏನಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ದೇವರನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಅರ್ಥ ಮಾಡುವ, ಆಯಿತಾ, ಅರ್ಥಪಡಿಸುವ, ಹೇಗಿದೆ ನೋಡುವ. ಓಕೆ, ದೇವರ ಪ್ರೀತಿ.
ನೋಡಿ, ನಾವು ತೆಗೀರಿ ಮಾರ್ಕನು ಶುಭ ಸಂದೇಶ ತೆಗಿಯುವ. ಮಾರ್ಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ. ಅಲ್ಲಿ 21ರಿಂದ ಇರುವ ವಾಕ್ಯ ಸ್ವಲ್ಪ ನೋಡುವಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾನು ಹೇಳಿದ್ದು ಅರ್ಥ ಆಗದಿದ್ದರೆ ಇಲ್ಲಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಒಬ್ಬ ಯಾಯೀರ ಅಂತ ಒಬ್ಬ ಯಾರಿದ್ದಾನಂದರೆ, ಒಬ್ಬ ಯಾಯೀರ ಎಂಬ ಅಧಿಕಾರಿ ಇದ್ದಾನೆ. ಯಾರಿದ್ದಾನೆ? ಯಾಯೀರ ಎಂಬ ಒಬ್ಬ ಅಧಿಕಾರಿ ಇದ್ದಾನೆ. ಅವನಿಗೆ ಒಂದು ಮಗಳಿರ್ತಾಳೆ. ಯಾರಿರ್ತಾಳೆ? ಮಗಳು. ಸೊ ಆ ಮಗಳು ಮರಣದ ಅವಸ್ಥೆಯಲ್ಲಿದ್ದಾಳೆ. ಎಲ್ಲಿದ್ದಾಳೆ? ಯಾವ ಅವಸ್ಥೆಯಲ್ಲಿದ್ದಾಳೆ? ಈಗ ನಾವು ಕೂಡ ಆತ್ಮಿಕವಾಗಿ ನೋಡುವಾಗ ಹೇಗೆ ನೋಡುವಾಗ? ಆತ್ಮಿಕವಾಗಿ ಅಂದರೆ ನಮಗೆ ಒಂದು ಆತ್ಮ ಇದೆ, ಆಯಿತಾ? ಆ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ, ನಾವೀಗ ನೋಡುವಾಗ ಮರಣದ ಅವಸ್ಥೆಯಲ್ಲಿಲ್ಲ. ನೀವು ಭೌತಿಕವಾಗಿ ನೋಡುವಾಗ ನಾನು ಸರಿ ಇದ್ದೇನೆ, ಹೌದಾ? ಆದರೆ ನಮ್ಮ ಆತ್ಮದ ಪರಿಸ್ಥಿತಿ, ನಮಗೆ ಆತ್ಮ ಇದೆಯಾ? ಮನುಷ್ಯರಿಗೆ ಮಾತ್ರ ಇರುವುದು ಆತ್ಮ, ನಾಯಿಗಳಿಗಿಲ್ಲ, ಆಯಿತಾ? ಸೊ ನಮ್ಮ ಆತ್ಮದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಈ ಒಂದು ಯಾಯೀರನ ಮಗಳ ಥರ ಮರಣದ ಅವಸ್ಥೆಯಲ್ಲಿ. ಓಕೆ, ಇವನು ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಎಲ್ಲಿ ಬರ್ತಾನೆ? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ರಲ್ಲ. ಸೊ ಅಲ್ಲಿ ಬರ್ತಾನೆ. ಬಂದು ಅವರ ಕಾಲಿಗೆ ಬಿದ್ದು ಅವನು ಹೇಳ್ತಾನೆ, ನನ್ನ ಮಗಳು ಮರಣದ ಅವಸ್ಥೆಯಲ್ಲಿದ್ದಾಳೆ, ನೀವು ಬಂದು ಏನು ಮಾಡಿರಿ? ಗುಣಪಡಿಸಿರಿ, ಅವರನ್ನು ಮುಟ್ಟಿರಿ. ನೋಡಿ, ಯೇಸುವಿನಲ್ಲಿ ಏನಿದೆ? ಮರಣದ ಅವಸ್ಥೆಯಲ್ಲಿದ್ದ ಒಬ್ಬರನ್ನು ಕಾಪಾಡುವ ಶಕ್ತಿ, ಅಂದರೆ ಯೇಸುವಿನಲ್ಲಿ ಜೀವ ಇದೆ. ಈಗ ನಮ್ಮ ಆತ್ಮ ಏನಾಗಿದೆ? ದೇವರಿಂದ ಬೇರ್ಪಟ್ಟು ಹೋದರೆ ನಮ್ಮ ಆತ್ಮ ಸತ್ತ ಪರಿಸ್ಥಿತಿಯಲ್ಲಿರುತ್ತೆ. ಈಗ ಈ ಯೇಸುವಿನಲ್ಲಿ ನಾವೆಲ್ಲ ಯಾರು ವಿಶ್ವಾಸವಿಡ್ತೇವೆ, ನಮ್ಗೆ ಏನು ಬರುತ್ತೆ? ಜೀವ ಬರುತ್ತೆ. ಈಗ ಯೇಸುವಿನಲ್ಲಿ ಏನಿದೆ? ಯೇಸು ಹೇಳ್ತಾರೆ, ಆಯಿತಾ? ಅನೇಕ ಕಡೆ ಹೇಳ್ತಾರೆ. ಆದರೆ ನಾವು ಒಂದು ವಾಕ್ಯ ತೆಗೆಯುವುದಾದರೆ, ತೆಗಿಬೇಡಿ. ಯೋಹಾನನು ಬರೆದ ಗ್ರಂಥ 11ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಹೇಳುತ್ತೆ, ನಾನೇ ಜೀವ, ನಾನೇ ಪುನರುತ್ಥಾನ. ಆ ಒಂದು ಮನೆಯ ಲಾಜರ ಒಬ್ಬ ಹೋಗ್ತಾನೆ. ಆ ಮನೆಯಲ್ಲಿ ಯೇಸು ಹೇಳುವ ಮಾತುಗಳಾಗಿದೆ. ಸತ್ತು ಹೋದರೆ ಮತ್ತೆ ನಾವು ಈ ಲೋಕದಲ್ಲಿ ಪರ್ಮನೆಂಟ್ ಆಗಿ ಇರಲ್ಲ. ಆದರೆ ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸವಿಡ್ತಾರೋ ಅವನು ಸತ್ತರೆ ಕೂಡ ಮತ್ತೆ ಜೀವದಿಂದ ಇರ್ತಾನೆ. ಈ ಜೀವ ನಮಗೆ ಬೇಕಾ? ಬೇಕು. ಆಮೇಲೆ ನೋಡಿ, ಯೇಸುವಿನಲ್ಲಿ ಇನ್ನೊಂದು ಏನಿದೆ ಅಂದರೆ ಅದ್ಭುತ ಮಾಡುವ ಶಕ್ತಿ. ಏನಂದರೆ ರೋಗ ಸೌಖ್ಯ ಇದೆ. ದೇವರ ವಾಕ್ಯಗಳನ್ನು ನಾವು ಕೇಳುವಾಗ ನಮ್ಮಲ್ಲಿ ಬದಲಾವಣೆ ಉಂಟಾಗುತ್ತೆ. ನಮ್ಮಲ್ಲಿ ಯಾವ ಬದಲಾವಣೆ ಉಂಟಾಗುತ್ತೆ ಗೊತ್ತುಂಟಾ? ಸೈತಾನನ ಕಾರ್ಯಗಳು ಉಂಟಲ್ಲ, ಈ ಮೋಸ ಮಾಡುವುದು ಯಾರ ಕೆಲಸ? ಈ ಸ್ವಭಾವ ನಮ್ಮಲ್ಲಿ ಇರುತ್ತೆ ಅಲ್ವಾ? ಕುಡುಕತನ ಕುಡಿತೇವ, ಅತಿಯಾಗಿ ಕುಡಿಯುವುದು, ವ್ಯಭಿಚಾರ ಮಾಡುವುದೆಲ್ಲ ಇದೆಯಾ? ಸುಳ್ಳು ಹೇಳುವುದಿದೆಯಾ? ಈ ಲೋಕದ ಆಸೆ ಇದೆಯಾ? ಈ ದೇವರ ವಾಕ್ಯ ಏನು ಮಾಡುತ್ತಂದರೆ, ಯೇಸುವನ್ನು ನಾವು ಧ್ಯಾನಿಸುವಾಗ ಇದೆಲ್ಲ ಒಂದೊಂದು ನಮ್ಮಲ್ಲಿ ಹೋಗುತ್ತೆ. ಎಕ್ಸಾಂಪಲ್ ಯಾರು ಗೊತ್ತುಂಟ? ಈ ಬ್ರದರೇ ಹೇಳ್ಬೋದಲ್ಲ ಬ್ರದರ್? ನಾವು ಹೇಳ್ತೇವೆ, ಮುಂಚೆ ಕುಡಿಯುವುದು, ಫ್ರೆಂಡ್ಸ್ ಅದು ಇದು ಮಾಡ್ತಿದ್ದ. ಇದು ಒಳ್ಳೆಯ ಸ್ವಭಾವನ ಕೆಟ್ಟ ಸ್ವಭಾವ? ಜಗಳ ಮಾಡುವುದು ಒಳ್ಳೆಯ ಸ್ವಭಾವನ? ಕಾಲೇಜಿಗೆಲ್ಲ ಹೋಗುವಾಗ ಆಮೇಲೆ ರೌಡಿಸಮ್ ಮಾಡುವುದು ಒಳ್ಳೆಯದು ಸ್ವಭಾವ ಕೆಟ್ಟ ಸ್ವಭಾವ? ಕೆಟ್ಟ ಸ್ವಭಾವ, ಸೈತಾನನ ಸ್ವಭಾವ. ಹೌದಾ? ನಮ್ಮಲ್ಲಿ ಇರುತ್ತಾ? ಆದರೆ ಹೋಗುತ್ತಾ? ಯಾಕೆ ಹೋಗಲ್ಲ ಅಂದರೆ ನಮ್ಮಲ್ಲಿದೆ. ಆದರೆ ಯಾಕೆ ಹೋಗಲ್ಲ ಅಂದರೆ ಯೇಸು ಇಲ್ಲ. ಯೇಸು ಯಾರಲ್ಲಿದ್ದಾರೆ ಅವರಲ್ಲಿ ಮಾತ್ರ ಈ ಸ್ವಭಾವ ಹೋಗುತ್ತೆ. ಅವರಲ್ಲಿ ಯಾವ ಸ್ವಭಾವ ಬರುತ್ತೆ ಗೊತ್ತುಂಟಾ? ಯೇಸುವನ್ನು ಧ್ಯಾನಿಸುವಾಗ ಪ್ರೀತಿ. ಮನೆಯಲ್ಲಿ ಕೂತ್ಕೊಂಡು ಇಡೀ ದಿನ ಮಮ್ಮಿ ಗಿರಿಗಿರಿ ಮಾಡ್ತಾರಾ? ನಮ್ಮ ತಂದೆ ತಾಯಿ ಎಲ್ಲ ಕಿರಿಕಿರಿ ಮಾಡ್ತಾರಾ? ತುಂಬ ಜೋರು ಮಾಡ್ತಾರಾ ಮಕ್ಕಳಿಗೆ? ಇಲ್ಲದ್ರೆ ಮಕ್ಕಳು ಕೇಳಲ್ಲ ತಂದೆ ತಾಯಿ ಅವರಿಗೆ, ಹೌದಾ? ನೀವೆಲ್ಲ ಕೇಳಲ್ಲ, ಕೆಲವರೆಲ್ಲ. ಯಾಕೆ ಕೇಳಲ್ಲ? ಇದೆಲ್ಲ ಸ್ವಭಾವ ಯಾರ ಸ್ವಭಾವ? ಸೈತಾನನ ಸ್ವಭಾವ. ಇರುವುದೆಲ್ಲ ಸೈತಾನನ ಅಧೀನದಲ್ಲಿ. ಯಾಕೆಂದರೆ ದೇವರ ಒಂದು ಆಲಯದಿಂದ ದೂರ ಹೋಗಿದ್ದೇವೆ. ದೇವರ ಆಲಯದಿಂದ ದೂರ ಹೋದರೆ ಅಲ್ಲಿ ಯಾರಿರುವುದು? ಸೈತಾನ. ಅವನ ಆಲಯಕ್ಕೆ ಹೋಗಿದ್ದೇವೆ. ಅದರಿಂದ ನಾವು ಹೇಳ್ತೇವೆ, ಇಲ್ಲ ನಾವು ಪ್ರಾರ್ಥನೆ ಮಾಡ್ತೇವೆ. ನೀವು ಯಾವ ಪ್ರಾರ್ಥನೆ ಮಾಡಿದ್ರು ನೀವು ಮತ್ತೆ ದೇವರ ಆಲಯಕ್ಕೆ ಬಂದರೆ ಮಾತ್ರ ಆ ಸ್ವಭಾವ ಬರುತ್ತೆ. ಇಲ್ಲದಿದ್ದರೆ ಯೇಸುವನ್ನು ಸ್ವೀಕರಿಸಬೇಕು. ಅವರ ವಾಕ್ಯದ ಮೂಲಕ ಯೇಸುವನ್ನು ಸ್ವೀಕರಿಸಿದರೆ ಆ ಸ್ವಭಾವ ನಮ್ಮಲ್ಲಿ ಬರುತ್ತೆ. ಏನು ಬರುತ್ತೆ ಅಂದರೆ
ಪ್ರೀತಿ. ಏನು ಬರುತ್ತೆ? ಪ್ರೀತಿ. ಈ ಪ್ರೀತಿ ಎಂಬುದು ಯಾರ ಸ್ವಭಾವ ಗೊತ್ತುಂಟಾ? ದೇವರ ಸ್ವಭಾವ. ಶಾಂತಿ ಎಂಬುದು ಯಾರ ಸ್ವಭಾವ? ಅಶಾಂತಿ ಹುಟ್ಟಿಸುವುದು ಯಾರ ಸ್ವಭಾವ? ಈಗ ನಮ್ಮ ಮನೆಯಲ್ಲಿ ಅಶಾಂತಿಯಿಂದ ನಾವು ನಡೀತೇವೆ, ಯಾವಾಗಲೂ ಜಗಳ ಮಾಡ್ತೇವೆ. ನಮ್ಮ ಗಂಡಂದಿದ್ರೆಲ್ಲ ಮಾಡಲ್ವ ಕುಡಿದು ಎಲ್ಲ? ಇಲ್ಲಿ ಗೊತ್ತಿಲ್ಲ, ನಮ್ಮೂರಲ್ಲೆಲ್ಲ ಮಾಡ್ತೇವೆ. ಮುಂಚೆ ನಾವೆಲ್ಲ ಕುಡಿತಿದ್ದೆ, ಇವರೆಲ್ಲ ನಾವೇ ಜಗಳ ಮಾಡೋದು ಅಷ್ಟೇ. ಅಂದರೆ ಒಳಗಡೆ ಯಾರು ಇರುವುದು? ಅವನು ಪ್ರಾರ್ಥನೆ ಮಾಡ್ತಾನೆ, ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಆದರೂ ಒಳಗಡೆ ಇನ್ನೂ ಯೇಸುವನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಆಲಯದಿಂದ ಅವನು ಸಪ್ರೇಟ್ ಆಗಿದ್ದಾನೆ. ಅವನು ಮೊದಲು ಮಾಡಬೇಕಾಗಿರುವುದು ಅವನ ರಕ್ಷಣೆ ಆಗಬೇಕು. ಹೃದಯದಲ್ಲಿ ಅವನ ರಕ್ಷಣೆ ಆದರೆ ಸಲ್ವೇಷನ್, ರಕ್ಷಣೆ ಆಗಬೇಕು. ಈ ರಕ್ಷಣೆ ಯಾವಾಗ ಆಗುತ್ತೆ, ಆಮೇಲೆ ನಿನಗೆ ಏನಾಗುತ್ತೆ ಅಂದರೆ ಒಂದು ಪವಿತ್ರತೆಯ ಜೀವನ ನಡೆಯಲಿಕ್ಕೆ ಆಗುತ್ತೆ. ರಕ್ಷಣೆ ಆಗದಿದ್ದರೆ ನಾವೇನು ಮಾಡ್ತೇವೆ ಅಂದರೆ ಡೈರೆಕ್ಟು ನಾನು ಇನ್ನೂ ಕುಡಿಯಲ್ಲ ಅಂತ ಹೇಳ್ತೇವೆ. 2 ದಿನ ಬಿಟ್ಟು ಮತ್ತೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇನ್ನು ನಾನು ಯಾರಿಗೆ ಜೋರು ಮಾಡಲ್ಲ, ಚರ್ಚ್ಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ, ಇನ್ನು ಯಾರಿಗಪ್ಪ ನಾನು ಜೋರು ಮಾಡಲ್ಲಪ್ಪ. 2 ದಿನ ಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ. ಯಾಕೆ ಅಂದರೆ ರಕ್ಷಣೆ ಆಗಿಲ್ಲ, ಆತ್ಮದ ರಕ್ಷಣೆ ಆಗಿಲ್ಲ. ಮೊದಲು ಆತ್ಮದ ರಕ್ಷಣೆ ಆಗಬೇಕು. ರಕ್ಷಣೆ ಆದಾಗ ಮಾತ್ರ ನಿನಗೆ ಪವಿತ್ರತೆಯ ಜೀವನ. ರಕ್ಷಣೆ ಆಗುವುದು ಹೇಗೆ? ಯೇಸುವನ್ನು ಯಾರು ಪ್ರಭು ಎಂದು ನಿಜವಾಗಿ ನೀವು ಸ್ವೀಕರಿಸಿದ್ದೀರಿ, ನಿಮಗೆ ರಕ್ಷಣೆ ಆಗುತ್ತೆ. ಈಗ ನೋಡಿ, ಈ ಸ್ವಭಾವ ಇದೆ. ಯಾವಾಗ ಈ ಮರಣದ ಸ್ವಭಾವ ಆಯಿತು. ಸೈತಾನನ ಕೆಲಸ ಏನಂದರೆ ಭಯ ಹುಟ್ಟಿಸುವುದು, ಅಶಾಂತಿ ಹುಟ್ಟಿಸುವುದು. ನಮ್ಮಲ್ಲಿ ಮರಣದ ವ್ಯವಸ್ಥೆ ಎಲ್ಲರಲ್ಲಿದೆ. ನಮಗೆ ಸಾಯ್ತೇವೆಂಬ ಒಂದು ಭಯ, ಹೌದಲ್ವಾ? ಇದೆ ಅದ. ಯಾಕೆ? ಕೆಲಸ ಯಾರದು? ಸೈತಾನನ ಕೆಲಸ. ಅದಕ್ಕಾಗಿ ನಮಗೆ ಏನು ಬೇಕಂದ್ರೆ ಈಗ ಜೀವ ಬೇಕು. ನೋಡಿ, ಈ ಮನೆಯಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಆದರೆ ಈ ಯಾಯೀರ ಅಧಿಕಾರಿ ಅವನು ಯೇಸುವಿನಲ್ಲಿ ವಿಶ್ವಾಸವಿಡ್ತಾನೆ. ನೀವು ಒಂದು ಮಾತು ಹೇಳಿದರೆ ಸಾಕು, ಇಲ್ಲಾದರೆ ನನ್ನ ಮಗಳನ್ನು ಬಂದು ಮುಟ್ಟಿದರೆ ಸಾಕು, ನನ್ನ ಮಗಳು ಮರಣದ ಅವಸ್ಥೆಯಿಂದ ಹೊರಗಡೆ ಬರ್ತಾಳೆ. ಯೇಸು ಅವರ ಮನೆಗೆ ಹೋಗ್ತಾರೆ, ಆಯ್ತಾ? ಮನೆಗೆ ಹೋಗುವ ಮುಂಚೆ ಮನೆಯಿಂದ ಜನರು ಬರ್ತಾರೆ. ಈ ಅಧಿಕಾರಿ ಅಲ್ಲ, ಅಲ್ಲಿಂದ ಜನರು ಬರ್ತಾರೆ. ಬಂದು ಏನು ಹೇಳ್ತಾರೆ ಅಂದರೆ, ಈ ಯೇಸುವನ್ನು ನೀನು ಇನ್ನು ಇಲ್ಲಿ ನೋಡಿ, ಎಲ್ಲಿದೆ ಅಂದರೆ 35ನೇ ವಾಕ್ಯ. ಯೇಸು ಸ್ವಾಮಿ ಇನ್ನು ಮಾತಾಡುತ್ತಾ ಇರುವಾಗಲೇ ಯಾಯೀರನ ಮನೆಯಿಂದ ಕೆಲವರು ಬಂದು ಅವನಿಗೆ ನಿಮ್ಮ ಮಗಳು ತೀರಿ ಹೋದಳು. ಈಗ ಏನಾಗಿದೆ? ಮಗಳು ತೀರಿ ಹೋಗಿದ್ದಾಳೆ, ಸತ್ತಿದ್ದಾಳೆ. ಇನ್ನೇಕೆ ಗುರುವಿಗೆ ತೊಂದರೆ ಕೊಟ್ಟಿದ್ದೀರಿ? ಯೇಸುವಿಗೆ ಇನ್ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂತ ಮನೆಯವರು ಅಲ್ಲಿಂದ ಬಂದು ಹೇಳ್ತಾರೆ. ಆದರೆ ಯೇಸು ಹೇಳ್ತಾರೆ ನೋಡಿ, ಯೇಸು ಏನು ಹೇಳ್ತಾರೆ ನೋಡಿ. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯೀರನಿಗೆ ಹೇಳ್ತಾರೆ, ಈ ಅಧಿಕಾರಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಏನು? ನಿಮ್ಮಲ್ಲಿ ಇಲ್ಲಿ ಇರುವರ ಒಬ್ಬೊಬ್ಬರಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಏನಾಗುತ್ತೆ ಆಮೇಲೆ? ವಿಶ್ವಾಸ ಹೊಂದಿದ್ದರೆ ಸಾಕು, ನಿನ್ನ ಮಗಳು ಏನಾಗ್ತಾಳೆ? ಜೀವದಿಂದ ಎದ್ದು ಬರ್ತಾಳೆ. ಇವತ್ತು ನಮ್ಮ ಆತ್ಮದಲ್ಲಿ ಈ ಒಂದು ಮರಣ ಇದೆ. ಎಲ್ಲಿದೆ? ನೀವು ನಿಜವಾಗಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ಈ ಮರಣ ಹೋಗುತ್ತೆ. ನೀವು ಒಬ್ಬೊಬ್ಬರು ಸ್ವರ್ಗಕ್ಕೆ ರೈಟ್. ಅರ್ಥ ಆಯ್ತಾ ನಿಮಗೆ? ಸ್ವರ್ಗಕ್ಕೆ ನೀವು ಏನಾಗ್ತೀರಿ? ಯೋಗ್ಯರಾಗ್ತೀರಿ. ಈ ಒಂದು ಸ್ವರ್ಗಕ್ಕೆ ಅಂದರೆ ಯೇಸು ನನ್ನ ಬದಲಿಗಾಗಿ ಯೇಸು ಪ್ರಾಣವನ್ನು ಕೊಟ್ಟಿದ್ದಾರೆ, ಹೌದಾ? ಈ ಒಂದು ಯಾರು ನಿಜವಾಗಿ ನಂಬಿಕೆ ಇಡ್ತಾರೋ, ಅಂದರೆ ಈ ಮರಣ ಉಂಟಲ್ಲ, ಈ ಮರಣ ಸಾಯಲೇಬೇಕು. ಆ ಹುಡುಗಿ ಸಾಯಲೇಬೇಕು. ಸಾಯ್ಬೇಕಾ? ಸಾಯಲೇಬೇಕು. ಆದರೆ ದೇವರು ಆ ದಿನ ಹೇಳಿದ್ದೇನೆಂದರೆ, ಈ ಮರಣವನ್ನು ನಾನು ತಗೊಳ್ತೇನೆ. ಆ ಮರಣ ಎಲ್ಲೋಯ್ತು ಈಗ? ಅಂದರೆ ಯೇಸು ಆ ದಿನ ಅವಳನ್ನು ಗುಣಪಡಿಸಿದ್ಲು. ಆದರೆ ತಂದೆ ದೇವರಿಗೆ ಹೇಳಿದ್ರು, ಅಪ್ಪ ಇವರನ್ನು ನೀವು ಎಬ್ಬಿಸಿ, ಇವಳ ಮರಣ ನಾನು ತೆಗಿತೇನೆ. ಈಗ ನಮ್ಮೆಲ್ಲರ ಮರಣವನ್ನು ಯಾರು ತೆಗೆದುಕೊಂಡಿದ್ದಾರೆ? ಯೇಸು. ನೋಡಿ, ಇನ್ನೊಂದು ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳುವುದು, ಆಯಿತಾ? ಈ ಮೋಶೆಯ ಒಬ್ಬ ಪ್ರವಾದಿ ಇದ್ದಾನೆ, ಓಕೆ? ಅವರ ಒಂದು ನಿಯಮ, ದೇವರೇ ಕೊಟ್ಟ ನಿಯಮ. ವ್ಯಭಿಚಾರ ಮಾಡ್ತಾರಲ್ವಾ? ವ್ಯಭಿಚಾರ ಗೊತ್ತಿದೆ ಅಲ್ವಾ? ವ್ಯಭಿಚಾರ ಮಾಡಿದರೆ ಅವರಿಗೆ ಏನು ಶಿಕ್ಷೆ ಇದೆ ಅಂದರೆ ಕಲ್ಲೆಸೆದು ಸಾಯಿಸಬೇಕು. ಈಗ ಇಂಡಿಯನ್ ಲಾ ಇದೆ, ಹೌದಲ್ಲ? ಕಾನೂನಿದೆ, ಹೌದಲ್ವಾ? ಈಗ ಕೊಲೆ ಮಾಡಿದರೆ ಏನು ಮಾಡ್ತಾರೆ? ಗಲ್ಲು ಶಿಕ್ಷೆ ಕೊಡ್ತಾರೆ, ಹೌದಾ?
ಈಗ ನಾವು ಅನೇಕರು ನೋಡ್ತೇವೆ, ಈ ನ್ಯೂಸಲ್ಲೆಲ್ಲ ನೋಡ್ತೇವೆ, ಕೊಲೆ ಮಾಡಿದವರಿಗೆ 25 ವರ್ಷ ಜೈಲು, ಇಲ್ಲಾದರೆ ಮರಣದಂಡನೆ, ಗಲ್ಲು ಶಿಕ್ಷೆ ಎಲ್ಲ ಕೊಡ್ತಾರೆ, ಹೌದಲ್ವಾ? ಒಂದು ಶಿಕ್ಷೆ ಇದೆಯಾ? ಈಗ ದೇವರ ವಿರುದ್ಧವಾಗಿ ನಾವು ಹೋದರೆ ನಮಗೆ ಒಂದು ಶಿಕ್ಷೆ ಇದೆ. ಏನು? ಮರಣ. ಯಾವ ಮರಣ ಅಂದರೆ ನಿತ್ಯ ಮರಣ. ಎಲ್ಲರಿಗೂ, ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ಎಲ್ಲಿಂದ? ನಮ್ಮ ಮೊದಲ, ನಾನು ಲಾಸ್ಟ್ ಟೈಮ್ ಬರುವಾಗ ಕೂಡ ಹೇಳಿದ್ದೆ, ಆದಾಮ ಮತ್ತು ಅವ್ವಳ ಮುಖಾಂತರ ಫಸ್ಟು ಯಾರು ಇದ್ಲು ಅಂದರೆ ದೇವರು ಸೃಷ್ಟಿಸಿದ್ರು. ಯಾರನ್ನು? ಆದಾಮ. ಅವನು ಏನು ಮಾಡ್ತಾನಂದರೆ ಪಾಪ ಮಾಡ್ತಾನೆ, ದೇವರ ವಿರುದ್ಧ ಹೋಗ್ತಾನೆ. ದೇವರ ವಿರುದ್ಧ ಹೋದಾಗ ಪಾಪ ಜನ್ಮ ತಳೆಯುತ್ತೆ. ಪಾಪದಿಂದ ಈ ಆದಾಮನ ಮಕ್ಕಳು ಯಾರು? ನಾನು ಮತ್ತೆ ನೀನು. ಈಗ ಮರಣ ಎಲ್ಲಿಂದ ಬಂದಿದೆ? ನಮಗೆ ಆದಾಮನಿಂದ ಬಂದಿದೆ, ಹೌದಾ? ನಮ್ಮ ಎಲ್ಲರ ಒಳಗಡೆ ಏನಿದೆ ಈಗ? ಮರಣ ಇದೆ, ಪಾಪ ಇದೆ. ಪಾಪದ ಸಂಬಳ ಮರಣ. ಯಾವ ಮರಣ? ಈ ಮರಣ ಅಲ್ಲ, ನಾಳೆ ನಾವು ಸಾಯ್ತೇವೆ, ಈ ಮರಣ ಅಲ್ಲ. ನಾಳೆ ಎಲ್ರಿಗೂ ಸಾವಿದೆ, ಈ ಮರಣ ಅಲ್ಲ, ನಿತ್ಯ ಮರಣ. ನಾವು ನಿತ್ಯವಾಗಿ ನಾಶಕ್ಕೆ ಹೋಗಬೇಕು. ಆದರೆ ಈ ಮರಣ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತೆಗೆದರು. ಅಂದರೆ ಯಾರು ನಿಜವಾಗಿ ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟರು, ಆ ಮರಣ ಯಾರ ಮರಣ ಗೊತ್ತುಂಟಾ? ಆ ಶಿಲುಬೆಯಲ್ಲಿ ಯೇಸು ಸಾಯುವ ಇದು ನೋಡ್ಬೋದಲ್ಲ ನೀವು ಅಲ್ಲಿ, ಅದು ಘೋರವಾದ ಮರಣ. ಎಲ್ಲರ ಪಾಪಗಳಿಗೋಸ್ಕರ ಯೇಸು ಪ್ರಾಣ ತ್ಯಾಗ ಮಾಡಿದರು. ಯಾರು ಆತನಲ್ಲಿ ನಿಜವಾಗಿ ವಿಶ್ವಾಸ ಬಿಟ್ಟಿದ್ದಾರೆ, ನನ್ನ ಮರಣ ಅವರು ತೆಗೆದುಕೊಂಡಿದ್ದಾರೆ ಎಂದು ನಿಜವಾಗಿ ಯಾರೆಲ್ಲ ವಿಶ್ವಾಸ ಬಿಡ್ತಾರೋ, ಸುಮ್ಮನೆ ಆಯ್ತಾ ನನಗೆ ಅದು ಕೊಡ್ತಾರೆ, ಮನೆ ಕೊಡ್ತಾರೆ ಅಂತಲ್ಲ, ನನ್ನ ಮರಣವನ್ನು ಯೇಸು ತೆಗೆದುಕೊಂಡಿದ್ದಾರೆ. ಹಾಗೆ ಏನಾಗುತ್ತೆ ಅಂದರೆ ನಿಮ್ಮ ಆತ್ಮಕ್ಕೆ ಏನು ಬರುತ್ತೆ? ಜೀವ ಬರುತ್ತೆ. ಆತ್ಮಕ್ಕೆ ಜೀವ ಬಂದರೆ ನಿಮ್ಮ ಭೌತಿಕವಾದ ಶರೀರದಲ್ಲಿರುವ ಎಲ್ಲ ಪಾಪದಿಂದ ಬಂದಿರುವ ಎಲ್ಲ ರೋಗಗಳು ಏನಾಗುತ್ತೆ? ಗುಣವಾಗುತ್ತೆ. ನಿಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ನಿಜವಾಗಿ ಈ ಕ್ರಿಸ್ತ ಯೇಸುವಿನ ಹೃದಯ, ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿ ಉಂಟಾಗುತ್ತೆ. ಇವತ್ತು ಯಾರಲ್ಲಿ ಆ ಮನಸ್ಸು ಇಲ್ಲ, ಒಬ್ಬರನ್ನು ಪ್ರೀತಿಸುವ ಗುಣ ಯಾರಲ್ಲಿಲ್ಲ, ಅವರು ಏನಾಗಿದ್ದಾರೆ? ಕ್ರಿಸ್ತ ಯೇಸುವಿನಲ್ಲಿ ಇಲ್ಲ. ನಮಗೆ ಪ್ರೀತಿಸಲಿಕ್ಕೆ ಆಗುತ್ತಾ? ಈಗ 2ನೇ ಉಪದೇಶ, ದೇವರ ಉಪದೇಶ ಏನಂದರೆ, ನಿನ್ನನ್ನು ಪ್ರೀತಿಸಿದಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ನಮಗೆ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದರೆ ಯೇಸು ನನ್ನಲ್ಲಿ ಇಲ್ಲ. ಆಗ ನನ್ನಲ್ಲಿ ಇರುವುದು ಯಾರು? ಈಗ ನಾವು ಯೋಚನೆ ಮಾಡಬೇಕು. ನಾವು ಮನೆಯಲ್ಲಿ ಗಲಾಟೆ ಮಾಡಲ್ಲ. ಯಾಕೆ ಗೊತ್ತುಂಟಾ? ಯೇಸುವನ್ನು ನಾನು ಸ್ವೀಕರಿಸಿದ್ದೇನೆ, ಯೇಸುವಿನ ಸ್ವಭಾವ ನನ್ನಲ್ಲಿ ಬರುತ್ತೆ. ಅಂದರೆ ಯೇಸುವನ್ನು ಸ್ವೀಕರಿಸಿದವರಿಗೆ ಯೇಸು ಏನು ಕೊಡ್ತಾರೆ ಅಂದರೆ, ನಿಜವಾಗಿ ಆತ್ಮದಿಂದ ಸತ್ಯದಿಂದ ಯಾರೆಲ್ಲ ಯೇಸುವನ್ನು ಸ್ವೀಕರಿಸ್ತಾರೋ ಅವರಿಗೆ ಯೇಸು ಕ್ರಿಸ್ತರು ತಮ್ಮ ಪವಿತ್ರಾತ್ಮರನ್ನು ಕೊಡ್ತಾರೆ. ಆ ಪವಿತ್ರಾತ್ಮರ ಮೂಲಕ ನಮಗೆ ಬೇರೆಯವರನ್ನು ಪ್ರೀತಿಸಲಿಕ್ಕೆ ಆಗುತ್ತೆ. ನಾವು ಜಗಳ ಮಾಡಲ್ಲ. ನಾವು ಎಲ್ಲಿ ಹೋದರೂ ಕೂಡ ಪ್ರೀತಿಯನ್ನು ಮಾತ್ರ ಏನು ಮಾಡ್ತೇವೆ? ಅಲ್ಲಿ ಪ್ರೀತಿ ಬರುವಂತೆ ಮಾಡ್ತೇವೆ. ಪ್ರೀತಿ ನಮ್ಮ ಮನೆಯಿಂದ, ನಮ್ಮ ಕಿಸೆಯಿಂದ ಕೊಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ದೇವರು ಮಾತ್ರ ಪ್ರೀತಿ ಸ್ವರೂಪಿ. ಆತನ ಮಕ್ಕಳು ಯಾರೆಲ್ಲ ನಿಜವಾಗಿ ಯೇಸುವಿನ ಮುಖಾಂತರ ಯಾರೆಲ್ಲ ಮಕ್ಕಳಾಗಿದ್ದಾರೆ ಅವರು ಮಾತ್ರ ಎಲ್ಲಿ ಹೋದರೂ ಕೂಡ ಪ್ರೀತಿಯನ್ನು ಕೊಡಲಿಕ್ಕೆ ಆಗುತ್ತೆ, ಶಾಂತಿಯನ್ನು ಕೊಡಲಿಕ್ಕೆ ಆಗುತ್ತೆ, ಸಮಾಧಾನವನ್ನು ಕೊಡಲಿಕ್ಕೆ ಆಗುತ್ತೆ, ಪರಸ್ಪರ ಸಹಿಸಲಿಕ್ಕೆ ಆಗುತ್ತೆ. ಈ ಕೆನ್ನೆಗೆ ಹೊಡೆದ್ರೆ ಯೇಸು ಹೇಳಿದ್ದಾಯ್ತಾ, ಬೇರೆ ಯಾರು ಹೇಳಿದ್ದಲ್ಲ. ಈ ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಹೇಳಿದ್ದು ಯಾರಂದರೆ ಯೇಸು. ಇದು ದೇವರ ಗುಣ, ಯೇಸುವಿನ ಗುಣ ಇದು. ಈ ಗುಣಗಳು ನಮ್ಮಲ್ಲಿ ಬರುತ್ತೆ. ನಮ್ಮಲ್ಲಿ ಬರ್ತಾ ಇದೆಯಾ? ಬೇರೆಯವರಿಗೆ ಇನ್ನೂ ಕೂಡ ನಾವು ಮನೆಯಲ್ಲಿ ಜೋರು ಮಾಡ್ತೇವೆ, ಹೌದಾ? ಕೆಳಗೆ ಹಾಕ್ತೇವೆ. ಅನೇಕ ನಮ್ಮ ನೆರೆಯವರಿಗೆಲ್ಲ ಏನು ಮಾಡ್ತೇವೆ? ನಾವು ಕೂತ್ಕೊಂಡು ಜೋರು ಮಾಡ್ತೇವೆ, ಜಗಳ ಮಾಡ್ತೇವೆ, ಬೇರೆಯವರನ್ನು ಕೆಳಗೆ ಹಾಕ್ತೇವೆ, ನೀನು ಸರಿ ಇಲ್ಲ ಅಂತ ಹೇಳ್ತೇವೆ. ಯಾಕೆ ಹಾಗೆ ಹೇಳುವವರು ಎಲ್ಲ ಯಾರ ಒಳಗಡೆ ಅವರ ಒಳಗಡೆ ಇರುವವರು ಯಾರು? ನಾನು ಹೇಳಲ್ಲ ಸೈತಾನ ಅಂತ, ಆದರೆ ನಮಗೆ ಗೊತ್ತಿರಬೇಕು ಇಂಥ ಸ್ವಭಾವ ದೇವರಿಂದ ಬಂದುದಲ್ಲ. ಎಷ್ಟೋ ಎಕ್ಸಾಂಪಲ್ ಇದೆ. ಯೇಸು ಈ ಒಂದು ಶುಭ ಸಂದೇಶದಲ್ಲಿ ಬೈಬಲ್ನಲ್ಲಿ ಇಂಥ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಸಾಮರ್ಥ್ಯವನ್ನು ಕೊಟ್ಟು ದೇವರ ಪ್ರೀತಿಯನ್ನು ನಿಜವಾಗಿ ಅವರು ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಇಲ್ಲಿ ಹೇಳುವುದಿಷ್ಟೇ, ಇನ್ನೊಬ್ಬರಿದ್ದಾರೆ ಅಲ್ಲೇ ನೋಡುವಾಗ ಅದೇ ಅಧ್ಯಾಯದಲ್ಲಿ ಇನ್ನೊಬ್ಬಳಿದ್ದಾರೆ. ಯಾರಂದ್ರೆ 12 ವರ್ಷದಿಂದ ರಕ್ತಸ್ರಾವ ನಿಲ್ಲದ ಒಬ್ಬಳು ಸ್ತ್ರೀ. 12 ವರ್ಷ ಆಗಿದೆ. ಎಷ್ಟು ವರ್ಷ? 12 ವರ್ಷ. ರಕ್ತಸ್ರಾವ ಗೊತ್ತಿದೆ ಅಲ್ಲ ನಿಮಗೆ? 12 ವರ್ಷದಿಂದ ರಕ್ತಸ್ರಾವ ನಿಲ್ತಾ ಇಲ್ಲ. ಆ ಸ್ತ್ರೀ ಯೇಸುವಿನ ಅವರೊಂದು ಕೂತ್ಕೊಂಡು ಯೋಚಿಸ್ತಾಳೆ, ನಾನು ಯೇಸುವನ್ನು ಮುಟ್ಟಿದ್ರೆ ಸಾಕು, ನನ್ನ ಈ ಒಂದು ರಕ್ತಸ್ರಾವ ನಿಲ್ಲುತ್ತೆ ಎಂಬ ನಂಬಿಕೆ ಅವಳಿಗೆ ಇತ್ತು. ನೋಡಿ, ಆತ್ಮಿಕವಾಗಿ ನಾವು ನೋಡುವಾಗ ನೋಡಿ 12 ವರ್ಷ ಆಯಿತು.
ಎಲ್ಲ ವೈದ್ಯರಲ್ಲಿ ತೋರಿಸ್ತಿ ಆಯಿತು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆಯಿತು, ಆದರೆ ಗುಣವಾಗುವುದು ಕಾಣ್ತಾ ಇಲ್ಲ. ಈ ರೋಗ ಹೆಚ್ಚುತ್ತಾ ಇದೆ, ಹಣ ಎಲ್ಲ ಪೋಲ್ ಮಾಡ್ತಾ ಇದ್ದಲ್ಲ, ಹಣ ಎಲ್ಲ ಹಾಳಾಗ್ತಾ ಇದೆ. ಆಮೇಲೆ ಏನಾಗ್ತಿದ್ದಾರೆ, ರಕ್ತಸ್ರಾವ ನಿಲ್ತಾ ಇಲ್ಲ. ಇವಳಿಗೆ ಒಂದು ವಿಶ್ವಾಸ, ಈ ಯೇಸುವನ್ನು ಮುಟ್ಟಿದ್ರೆ ನಾನು ಏನಾಗ್ತೇನೆ, ಗುಣವಾಗ್ತೇನೆ. ನೋಡಿ, ಈ ರೋಗ ಕೂಡ ನಿಲ್ತಾ ಇಲ್ಲ. ಆತ್ಮದ ರೋಗ ಕೂಡ ಈ ರೀತಿಯ ಪ್ರಿಯರೇ. ಆತ್ಮಕ್ಕೆ ಬಂದ ಈ ರೋಗ ಕೂಡ, ನೀವು ಯಾವ ವೈದ್ಯರ ಬಳಿಗೆ ಹೋದ್ರು, ಎಲ್ಲಿ ಹೋದ್ರೂ ಕೂಡ ಈ ರೋಗ ನಿಮ್ಮ ಗುಣ ಆಗಲ್ಲ. ನೀವು ಹಣನೇ ಪೋಲ್ ಮಾಡಬೇಕು. ಅವ್ರೇನು ಮಾಡ್ತಾರೆ ಅಂದರೆ, ಮೊದಲು ನಿಮ್ಮ ಮನೆಯನ್ನು ನೋಡ್ತಾರೆ. ಹುಡುಗಿಯರು ಬಂದರೆ ಕಿವಿಯಲ್ಲಿ ಬಂಗಾರ ಇದೆಯಾ ನೋಡ್ತಾರೆ, ಇಲ್ಲಿ ನೆಕ್ಲಿಸ್ ಇದೆಯಾ ನೋಡ್ತಾರೆ. ಇವಳಲ್ಲಿ ಹಣ ಇದೆ, ಏನು ಮಾಡಬೇಕು, ಇವಳ ಹಣವನ್ನು ಈಗ ಹೇಗಾದರೂ ಮಾಡಿ, ಈ ಬಂಗಾರವನ್ನು ಹೇಗಾದರೂ ಮಾಡಿ ದೋಚಬೇಕು. ಈ ಕೂತ್ಕೊಂಡು ನಂತರ ಬರ್ತಾರಲ್ವ, ಅನೇಕರು ಬರ್ತಾರ, ಅವರ ಕಣ್ಣೀರುವುದು ಇಲ್ಲಿ ಅಂದರೆ ಅಲ್ಲಿ ಸುಮ್ಮನೆ ನೋಡಿದಾಗೆ ನಿಮ್ಮ ಮುಖ, ನಿಮ್ಮ ಕಣ್ಣನ್ನು ನೋಡಿದಾಗೆ ಮಾಡ್ತಾರೆ. ಇಲ್ಲೇ ಇರುವುದು ಎಲ್ಲಿ, ಕಿವಿ ಹತ್ರ ಬಂಗಾರ ಮನೆಯನ್ನು ನೋಡ್ತಾರೆ, ಎಲ್ಲವನ್ನೇ ದೋಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇದು ನಿಮ್ಮ ಪ್ರಾಬ್ಲಮ್ ಸರಿಯಾಗಬೇಕಾದ್ರೆ ನೀವೇನು ಮಾಡಬೇಕು, ಒಂದು ಕೋಳಿಯನ್ನು ಕೊಡಬೇಕು ಮೊದಲು ಹೇಳ್ತಾರೆ. ಆಮೇಲೆ ಇದಕ್ಕೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಒಂದು 25,000 ರೂಪಾಯಿ ಖರ್ಚಿದೆ ಹೇಳ್ತಾರಾ, 25,000 ರೂಪಾಯಿ ಖರ್ಚು ಮಾಡಬೇಕು. ನೀವೇನು ಮಾಡ್ತೀರಿ, ಮನೆಯಿಂದ ಗಂಡನಲ್ಲಿ ಹೇಳ್ತಾರೆ, ನೋಡಿ ಈ ಸಮಸ್ಯೆ ಎಲ್ಲ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಇದು ಹೇಗಾದರೂ ಮಾಡಿ ಪರಿಹಾರ ಆಗಬೇಕು. ಈಗ ಏನು ಮಾಡುವ, ಸ್ವಾಮೀಜಿ ಹೇಳಿದ್ದಾರೆ, ಆ ಗುರು ಬಂದಿದ್ದಾರೆ, ನನ್ನ ಥರನೇ ಆಯಿತಾ, 25,000 ಕೊಟ್ಟರೆ ಎಲ್ಲ ಗುಣ ಆಗುತ್ತೆ ಅಂತ ಹೇಳಿದ್ದಾರೆ. ನೀವೇನು ಮಾಡ್ತೀರಿ, ಗಂಡನಿಗೆ ತಲೆ ತಿಂತೀರಿ, ಇಲ್ಲಾದರೆ ಏನು ಮಾಡ್ತೀರಿ, ಒಂದು ಇದಿದೆ, ಬಾಳೆ ತುಂಬ ಕಷ್ಟದಿಂದ ಗಂಡನ ಯಾರ ತಾಯಿಯ ಕೊಟ್ಟಿದ್ರು ನಿಮಗೆ, ಹೌದಾ, ಇವು ಏನು ಮಾಡ್ತೀರಿ, ಬ್ಯಾಂಕಲ್ಲಿ ಇಟ್ಟು 25,000 ತರ್ತೀರಿ. ಬ್ರದರ್, ನಾನು ಸ್ವಾಮೀಜಿ ಆದರೆ ನನಗೆ ಸ್ವಾಮೀಜಿ 20,000 ತಗೊಳ್ಳಿ, ಎಲ್ಲ ಸರಿಯಾಗಬೇಕು ಸ್ವಾಮೀಜಿ, ಈ ಒಂದು ರೋಗ ಸರಿಯಾಗಬೇಕು, ನನಗೆ ಒಂದು ಸಮಾಧಾನ ಸಿಗಬೇಕಂತೇಳಿ ಕೊಡ್ತೀರಿ. ನಾನೇನು ಮಾಡ್ತೇನೆ, 25,000 ಪಾಕೆಟಲ್ಲಿ ಇರ್ತಾನೆ, ಜುರು ಥರ ಏನೋ ಹೇಳ್ತೇನೆ, ಎಲ್ಲ ಸರಿ ಆಯಿತು, ಹೋಗಿ ಸೈತಾನನ್ನು ಎಲ್ಲ ಓಡಿಸಿದ್ದೇನೆ, ಎಲ್ಲ ಸರಿ ಆಯಿತು ಹೇಳ್ತೇನೆ, 25,000 ಇಟ್ಕೊಂಡು ಟಾಟಾ ಮಾಡ್ತೇನೆ, ಬಾಯ್ ಹೇಳ್ತೇನೆ. ನಿಮ್ಮ ಸಮಾಧಾನ ಸಿಕ್ಕಿತಾ? ಅನೇಕರು ಈ ರೀತಿ ಹೇಳ್ತೀರಿ. ಇನ್ನು ಕೆಲವರು ಏನು ಇಡ್ತಾರೆ ಅಂದರೆ, ತಗಡು ಇಟ್ಕೊಂಡು ಬರ್ತಾರೆ, ತಗಡು ಹೋಗಿ ಅಲ್ಲಿ ಹರಕೆ ಹಾಕ್ತಾರೆ. ತಗಡು ಹಾಕಿದರೆ ಎಲ್ಲ ಸರಿಯಾಗುತ್ತಾ? ಕೆಲವರು ಆಸ್ತಿ ಮಾರಿದ್ದಾರೆ, ಕೆಲವರು ಕರಿಯಮಣಿ ಗೊತ್ತಿದೆ, ತಾಳಿ, ಮಂಗಳೂರಲ್ಲಿ ಆ ತಾಳಿ ಹೆಚ್ಚಾಕು. ಇದನ್ನು ಈ ನಂತರ ಬ್ರದರ್ಸ್ ಎಲ್ಲ ಇಟ್ಟು ಎಲ್ಲವನ್ನು ದೋಚಿ ಹೋಗಿದ್ದಾರೆ. ಇದ್ದ ಸಮಾಧಾನ, ಮೊದಲೇ ಸಮಾಧಾನ ಇರಲಿಲ್ಲ, ಜಗಳ ಮಾಡ್ತಿದ್ರು. ಈಗ ಗಂಡನನ್ನು ನೋಡುವಾಗ ಆಗಲ್ಲ, ನಿನ್ನಿಂದ ಆಯಿತು, ಗಂಡತಿ ನಿನ್ನಿಂದ ಆಯಿತು. ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ದೇವರಿಗೆ ನಿಮ್ಮಿಂದ ಏನು ಬೇಡ. ನಿಮ್ಮಿಂದ ದೇವರಿಗೆ ಏನು ಹಣ ಬೇಕಾ? ನಿಮ್ಮಿಂದ ದೇವರಿಗೆ ಬಂಗಾರ ಬೇಕಾ? ಊಟ ಬೇಕಾ? ದೇವರ ಸೃಷ್ಟಿ ನಾವು, ದೇವರಿಗೆ ಏನು ಬೇಡ, ಎಲ್ಲ ಯಾರಿಗೆ ಬೇಕು? ನನಗೆ ಬೇಕು. ಕ್ಯಾರಿಸ್ಮ್ಯಾಟಿಕ್ ಬ್ರದರ್, ನೀವೆಲ್ಲ ನಾನು ಕೊಟ್ಟರೆ ಏನು ಮಾಡ್ತೇನೆ, ಈಗ ಬ್ಯಾಗು ತಂದಿದ್ದೇನೆ ಆಯಿತಾ, ದೊಡ್ಡ ಬ್ಯಾಗ್ ತಂದಿದ್ದೇನೆ, ಎಲ್ಲಿದೆ? ಅಲ್ಲಿದೆ, ನೀವು ಕೊಟ್ಟರೆ ಎಲ್ಲ ತುಂಬಿಸಿ ಕೊಂಡೋಗ್ತೇನೆ. ಮತ್ತು ಅವರು ಬರ್ತಾರೆ, ನಮ್ಮ ಪ್ರಕಾಶ್ ಬ್ರದರ್ ಬರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ ನನಗೆ. ದೇವರಿಗೆಲ್ಲ ಬೇಡ, ಆದರೆ ನಮಗೆ ಗೊತ್ತಿರಬೇಕು, ಇದು ವಿಷಯ ಸಣ್ಣ ಇಲ್ಲ. ಇವತ್ತು ಅನೇಕ ಪ್ರಾರ್ಥನೆಗಳಲ್ಲಿ ಆಗುವುದು ಏನಂದರೆ ಇದೇ, ಹಣ ಬೇಕು, ಅದು ಕಟ್ಟಲಿಕ್ಕೆ, ಇದು ಕಟ್ಟಲಿಕ್ಕೆ, ಅದು ಸಮಾಧಾನ ಬರಬೇಕು, ನೀವು ಇದು ಮಾಡಬೇಕು. ದೇವರಿಗೆ ಏನು ಬೇಡ. ದೇವರಿಗೆ ಏನು ಬೇಕಂದರೆ ನಿನ್ನ ಹೃದಯ ಬೇಕು. ಕೊಡ್ತೀರಾ ನೀವು? ದೇವರು ನಿಮ್ಮಲ್ಲಿ ಕೇಳುವುದು ನಿಮ್ಮ ಬಂಗಾರ ಅಲ್ಲ, ನಿಮ್ಮ ಮನೆ ಅಲ್ಲ, ನಿಮ್ಮ ಅಧಿಕಾರ ಅಲ್ಲ, ನಿಮ್ಮ ಸಂಪತ್ತು ಅಲ್ಲ, ನಿಮ್ಮ ಹೃದಯ. ನಿಮ್ಮ ಹೃದಯದಲ್ಲಿರುವ ಬೇಡವಾದುದೆಲ್ಲವನ್ನು ತೆಗೀರಿ, ನನ್ನ ಬನ್ನಿಗೆ ಬನ್ನಿ ಕರೀತಾ ಇದ್ದಾರೆ, ಬನ್ನಿ. ಅದು ನಮಗೆ ಕೊಡಲಿಕ್ಕೆ ಬೇಡ. ಇನ್ನೂ ಕೂಡ ಕಷ್ಟಪಡಲಿಕ್ಕೆ ನಾವು ತಯಾರಿದ್ದೇವೆ, ಸಾಲ ಮಾಡಲಿಕ್ಕೆ ತಯಾರಿದ್ದೇವೆ, ಆದರೆ ನಮ್ಮ ಹೃದಯ ಕೊಡಲಿಕ್ಕೆ ಎಷ್ಟು ಜನ ತಯಾರಿದ್ದೀರಿ? ಇವತ್ತು ನೀವು ನಿರ್ಧಾರ ಮಾಡಬೇಕು. ಇವತ್ತು ನೀವು ಒಬ್ಬೊಬ್ಬರು ನಿರ್ಧಾರ ಮಾಡಬೇಕು. ಇನ್ನು ಅಪ್ಪ ನನ್ನಿಂದ ನಿನಗೆ ಏನು ಬೇಡವಪ್ಪ, ಏನು ಬೇಡ, ದೇವರಿಗೆ ಏನು ಬೇಡ, ನಿನ್ನ ಹೃದಯ ಬೇಕು, ಮತ್ತು ನೀನು ಬೇಕು. ನಿನ್ನನ್ನೇ ನೀನು ದೇವರಿಗೆ ಕೊಡು. ನಿನ್ನ ಹೃದಯದಲ್ಲಿ ಬೇಡವಾದದ್ದಿಲ್ಲ ಇದೆ ಅಲ್ಲ, ಅದೆಲ್ಲ ತೆಗೆದು ಬಿಸಾಡುವ, ಏಸುವಿಗೆ ಕೊಡು, ಬಿಸಾಡಬೇಡ. ದೇವರು ಕೇಳ್ತಾ ಇದ್ದಾರೆ, ನನಗೆ ಬಂಗಾರ ಬೇಡ, ಬೆಳ್ಳಿ ಬೇಡ, ನಿನ್ನ ಚಿನ್ನ ಬೇಡ, ಮನೆ ಬೇಡ, ನಿನ್ನ ಹೃದಯದಲ್ಲಿ ಬೇಡಾದದ್ದಿದ್ದೆಲ್ಲ ಎಲ್ಲ ನನಗೆ ತಂದು ಕೊಡು. ನಾನು ಏನು ಮಾಡ್ತೇನೆ, ಶಿಲುಬೆಗೆ ಜಡಿದು ನಾನು ಸಾಯ್ತೇನೆ. ಕೊಡ್ತೀರಾ ಇವತ್ತು? ನೀವು ಅಷ್ಟು ಕೊಟ್ಟರೆ ಸಾಕು. ನೀವೇನಾಗ್ತೀರ ಅಂದರೆ,
ದೇವರ ಮಕ್ಕಳು ಪರಿಶುದ್ಧರಾಗ್ತೀವಿ. ಈಗ ನಮ್ಮ ಬೇಡವಾದದ್ದೆಲ್ಲವನ್ನು ನಾವು ತೆಗೆದ್ರೆ, ಈ ಬೇಡವಾದ ಮೋಸ, ವಂಚನೆ, ಕುಡುಕುತನ, ಎಲ್ಲವನ್ನು ನಾವು ಯಾರಿಗೆ ಕೊಟ್ಟೆವು? ಈಗ ನಾನೇನಾದೆ? ಪರಿಶುದ್ಧಳಾದ್ನ? ಈಗ ದೇವರ ಮುಂದೆ ನಾನು ನಿಲ್ಲಿಕ್ಕೆ ಯೋಗ್ಯಲಾದ್ನ? ದೇವರನ್ನು ಸ್ತುತಿಸುವವರು ದೇವರು ಹೇಗೆ ಪರಿಶುದ್ಧರಾಗಿದ್ದಾರೆ ಆ ರೀತಿಯೇ ನಾವು ನಮ್ಮ ನಡೆನುಡಿಗಳಲ್ಲಿ ಪರಿಶುದ್ಧರಾಗಬೇಕು. ಒಂದು ವಾಕ್ಯ ತೆಗೀರಿ ಬೇಕಾದರೆ, 1 ಪೇತ್ರ ಮೊದಲನೇ ಪೇತ್ರ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯನ ನೋಡಿ ಅಂತೆ. 15ನೇ ವಾಕ್ಯ, 1 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ ನಾನೇ ಓದ್ತೇನೆ. ಅದಕ್ಕೆ ಬದಲು ನಿಮ್ಮನ್ನು ಯಾರು ಕರೆದ್ರು? ಈಗ ದೇವರು ನಿಮ್ಮ ಹೃದಯವನ್ನು ಕೊಡಿ ಅಂತ ದೇವರು ಅವರ ವಾಕ್ಯದ ಮೂಲಕ ಕರೆದ ದೇವರು ಅವರು ಹೇಗೆ ಪವಿತ್ರರಾಗಿದ್ದಾರೆ. ಪವಿತ್ರರು, ಅವರಲ್ಲಿ ಯಾವ ಒಂದು ಕೊಳಕಿಲ್ಲ, ಆಯ್ತಾ? ಪವಿತ್ರರು, ಪರಿಶುದ್ಧರು. ಅವರು ಜೀವಿಸುವುದು ಕೂಡ ಆ ಒಂದು ಪರಿಶುದ್ಧತೆಯ ಜಾಗದಲ್ಲಿ ಮಾತ್ರ. ಪರಿಶುದ್ಧರಾಗಿರುವಂತೆ ನೀವು ನಿಮ್ಮ ನಡೆನುಡಿಗಳಲ್ಲಿ ಪರಿಶುದ್ಧರಾಗಬೇಕು. ಹೇಗೆ ಪರಿಶುದ್ಧರಾಗಲಿಕ್ಕೆ ಆಗುತ್ತೆ? ನಿಮ್ಮ ಹೃದಯದಲ್ಲಿರುವ ಬೇಡವಾದದ್ದೆಲ್ಲವನ್ನು ಆ ಯೇಸುವಿಗೆ ಕೊಟ್ಟರೆ ಮಾತ್ರ. ಬೆಳ್ಳಿ ಬಂಗಾರ ಬೇಡ, ಆಯ್ತಾ? ಮನೆ ಬೇಡ, ಆಸ್ತಿ ಬೇಡ, ಯಾವುದು ನಿಮ್ಮದು ಬೇಡ, ಯಾವ ನಿಮ್ಮ ಆಸ್ತಿ, ಯಾವ ಹಣ ಬೇಡ. ಇವತ್ತು ಅದು ನಮಗೆ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಮಗೆ ಅಲ್ಲ, ನಾವು ಹಣ ಎಷ್ಟು ಬೇಕಾದರೂ ಕೊಡ್ತೇವೆ ತಂದು. ನೀವು ಹಣ ಎಷ್ಟರ ತನಕ ಹಣ ಕೊಡ್ತೀರಿ ನೋಡಿ, ಆ ದಿನ ತನಕ ನೀವು ಸರಿಯಾಗಲ್ಲ. ಇದು ನಾನು ಹೇಳುವುದಲ್ಲ, ದೇವರ ವಾಕ್ಯ. ಯಾವಾಗ ನೀವು ಹೃದಯವನ್ನು ಕೊಡ್ತೀರಿ, ಹೃದಯದಲ್ಲಿರುವ ಬೇಡವನ್ನು ಕೊಡ್ತೀರಿ, ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ನೀವು ಬದುಕಲಿಕ್ಕೆ ಆಗುತ್ತೆ. ಯಾರು ನಿಜವಾಗಿ ಕೊಡ್ತೀರಿ ಅವರಿಗೆ ಮಾತ್ರ, ಆಯಿತಾ? ಎಲ್ರಿಗೆ ಅಲ್ಲ. ಸುಮ್ಮನೆ ಅಲ್ಲಿಯೂ ಅವರಿಗೆ ಸಿಗುತ್ತಾ? ಇವತ್ತು ನೋಡಿ, ಆಮೇಲೆ ಪವಿತ್ರರಾಗುವಿರಿ. ಆಮೇಲೆ ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಬೇಕು. ಪವಿತ್ರ ಕೊಡಲಿಕ್ಕೆ ಆಗುತ್ತಾ? ಕೊಡ್ತೀರಾ? ಇವತ್ತು ಕೊಡ್ತೀರಾ? ಒಂದು ನಿರ್ಧಾರ ಮಾಡ್ತೀರಾ? ನೀವು ನಿಜವಾಗಿ ಕೊಡುವುದಾದರೆ ನೀವೆಲ್ಲ ಯೇಸುವಿನ ಮಕ್ಕಳಾಗ್ತೀರಿ, ಆಯಿತಾ? ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅಲ್ಲ, ದೇವರ ಮಕ್ಕಳಾಗ್ತೀರಿ. ಈಗ ನಮಗೆ ದೇವರನ್ನು ಅಪ್ಪ ಎಂದು ಕರೀಲಿಕ್ಕೆ ಆಗುತ್ತೆ ನೋಡಿ. ಇಂಥ ಒಂದು ಒಳ್ಳೆಯ ಸೌಭಾಗ್ಯ ನಮಗೆ ಯೇಸು ಕ್ರಿಸ್ತರು ಆ ಶಿಲುಬೆಯ ಮುಖಾಂತರ ಕೊಟ್ಟಿದ್ದಾರೆ. ಇದು ನಮಗೆ ಅನೇಕರಿಗೆ ಗೊತ್ತಿಲ್ಲ, ಆಯಿತಾ? ಈ ದೇವರ ಪ್ರೀತಿ ನಮಗೆ ಗೊತ್ತಿಲ್ಲ. ದೇವರು ನಮ್ಮಿಂದ ನಿಜವಾಗಿ ನೋಡಿ, ಅಲ್ಲಿ ಕೂಡ ನಾವು ನೋಡಲಿಕ್ಕೆ ಆಗುತ್ತೆ. ದೇವರು ಪ್ರೀತಿ ಸ್ವರೂಪಿ. ಅವರು ನಮ್ಮಿಂದ ಏನು ಬಯಸ್ತಾ ಇಲ್ಲ. ನಮ್ಮಲ್ಲಿರುವ ಬೇಡವಾದದ್ದನ್ನು ಬಯಸ್ತಾ ಇದ್ದಾರೆ. ಕೊಡಿ, ಅದು ನನಗೆ ಕೊಡು. ನೀನು ಏನಾಗ್ತೀಯಾಗ ಅದು ಕೂಡ ನಮಗೆ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಎಂಥ ಒಳ್ಳೆ ದೇವರು. ನಿಜವಾಗಿ ದೇವರು ಪ್ರೀತಿ ಸ್ವರೂಪಿ ಅಂತ ಹೇಳುವುದು ಇದೆ. ದೇವರು ನಮ್ಮಿಂದ ಏನು ಬಯಸಲ್ಲ, ಏನು ಬೇಡ ಪ್ರಿಯರೇ. ಇವತ್ತು ಒಂದು ನಾವು ನಿರ್ಧಾರ ಮಾಡಬೇಕು. ನಾವಿಲ್ಲಿ ಒಟ್ಟಾಗಿ ಬಂದಿದ್ದೇವೆ ಅಲ್ಲ, ನಾವಿಲ್ಲಿ ಒಟ್ಟಾಗಿ ಬಂದಿರೋ ಉದ್ದೇಶ ಏನಂದರೆ, ನಾವು ಆ ದೇವರನ್ನು ಅರಿತು ಈ ಲೋಕದಲ್ಲಿ ಸ್ವಲ್ಪ ದಿನ ನಾವು ಇರ್ತೇವೆ, ಆಮೇಲೆ ನಾವು ಸಾಯ್ತೇವೆ. ಯಾರೂ ನಾಶವಾಗಬಾರ್ದು. ದೇವರ ಆಸೆ ಏನು ಗೊತ್ತುಂಟಾ? ದೇವರ ಆಸೆ ಇದೊಂದು ದೊಡ್ಡ ಆಸೆ ಇದೆ. ಅದಕ್ಕೇ ದೇವರು ನಮ್ಮ ಮೂಲಕ, ನಮಗೂ ಬೇರೆಯವರ ಮೂಲಕ ಈ ಒಂದು ಶುಭ ಸಂದೇಶವನ್ನು ಸಾರಿದ್ರು, ಸತ್ಯವನ್ನು ಸಾರಿದ್ರು. ನಾವೇನು ಮಾಡಿದೆವು? ಸ್ವೀಕರಿಸಿದೆವು. ಈಗ ನಮ್ಮ ಮೂಲಕ ನಿಮಗೆ ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ. ಏನು ಹೇಳುತ್ತೆ ನೋಡಿ? ಈ ಒಂದು ಉದ್ದೇಶದಿಂದ ನಾವು ಬಂದಿದ್ದೇವೆ. ಯಾವ ಉದ್ದೇಶ ನೋಡುವ? 3:16 ಓದಿ. ದೇವರು ನನ್ನನ್ನು ನಿನ್ನನ್ನು, ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಈ ಲೋಕವನ್ನಂದರೆ ಈ ಲೋಕವನ್ನಲ್ಲ, ನನ್ನನ್ನು ಮತ್ತೆ ನಿನ್ನನ್ನು, ಈ ಲೋಕದಲ್ಲಿರುವ ನನ್ನನ್ನು ಮತ್ತು ನಿನ್ನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ, ಎಷ್ಟಾಗಿ ಪ್ರೀತಿಸಿದ್ರು ನೋಡಿ ನೀವು. ಓಕೆ, ತಮ್ಮ ಏಕೈಕ ಮಗನನ್ನು ದಾರೆ ಎರೆದವರು, ಈ ಲೋಕಕ್ಕೆ ದಾರೆ ಎರೆದವರು. ಅಂದರೆ ಶಿಲುಬೆಯಲ್ಲಿ ಸತ್ರ 2025 ವರ್ಷಗಳ ಮುಂಚೆ ಅವರು ಬಂದರು. ಈ ಲೋಕದಲ್ಲಿ ಬಂದು ಎಲ್ಲ ಮಾನವರ ಪಾಪಗಳಿಗಾಗಿ, ಆಯಿತಾ? ಕೇವಲ ಈ ಧರ್ಮದವರ ಆ ಧರ್ಮದವರಲ್ಲ, ಎಲ್ಲರೂ. ಕೇವಲ ರೋಮನ್ ಕ್ಯಾಥೋಲಿಕ್ ಅವರಿಗೆ ಮಾತ್ರ ಅಲ್ಲ, ಪ್ರೊಟೆಸ್ಟೆಂಟ್ ಅವರಿಗೆ ಮಾತ್ರ ಅಲ್ಲ. ಕೆಲವರು ಹೇಳ್ತಾರೆ ನಮ್ಮದು ಸಭೆ ಸರಿ ಅಂತ, ಆ ಸಭೆ ಅವರಿಗೆ ಅಲ್ಲ. ಇನ್ನು ಕೆಲವರು ಹೇಳ್ತಾರೆ ಈ ಸಭೆ ಸರಿ ಅಂತ, ಇನ್ನು ಕೆಲವರು ಹೇಳ್ತಾರೆ ನಾವು ಅವರಿಗೆ ಅಂತಲ್ಲ. ಈ ಲೋಕದ ಎಲ್ಲ ಜನರು, ಯಾವ ಜಾತಿ, ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಹೆಣ್ಣು ಗಂಡು ಭೇದ ಇಲ್ಲ, ಒಬ್ಬ ಕೊಳಚೆಯಲ್ಲಿದ್ದವನು, ಒಬ್ಬ ಶ್ರೀಮಂತ ಆಗು, ಎಲ್ಲರಿಗಾಗಿ ಅವರು ಏನು ಮಾಡಿದ್ರು? ದೇವರು ದಾರೆ ಎರೆದು ಯೇಸುವಿಗಾಗಿ. ಓಕೆ, ಆಮೇಲೆ
ಆತನಲ್ಲಿ ವಿಶ್ವಾಸವಿಟ್ಟರೆ ಯಾರೆಲ್ಲ ಆತನಲ್ಲಿ ವಿಶ್ವಾಸವಿಟ್ಟಿದ್ದಾರೆ, ಹಣ ಕೊಟ್ಟಿಯವರಿಗೆ ಅಲ್ಲ ಹೇಳುವುದು. ಆತನಲ್ಲಿ ಯಾರೆಲ್ಲ ವಿಶ್ವಾಸವಿಡುವುದಂದ್ರೆ ಏನು? ದೇವರ ವಾಕ್ಯದಲ್ಲಿ ನಾವು ದೇವರ ವಾಕ್ಯ ಕೇಳಿದೆವು, ಕೇಳಿ ಏನು ಮಾಡ್ತೇವೆ? ದೇವರ ವಾಕ್ಯದ ಪ್ರಕಾರ ನಡೆಯುತ್ತೇವೆ. ಇದೇ ನಮ್ಮ ವಿಶ್ವಾಸ. ನಿಜವಾಗಿ ನಾವು ದೇವರಲ್ಲಿ ವಿಶ್ವಾಸವಿಡ್ತೇವೆ ಅಂತ ತೋರಿಸ್ತೇವೆ. ಈಗ ಯೇಸು ಸ್ವಾಮಿ ಏನಿದ್ದು, ಒಬ್ಬರನ್ನು ಪ್ರೀತಿಸಬೇಕು. ಈಗ ನಾವು ಯೇಸುವಿನಲ್ಲಿ ಹೌದಪ್ಪ ನಾವಿನ್ನು ಪ್ರೀತಿಸ್ತೇವೆ ಅಂತ ಹೇಳ್ತೇವೆ, ಹೌದಾ? ಇನ್ನು ಬೇರೆಯವರನ್ನು ನೋಯಿಸ್ಲಿಕ್ಕುಂಟಾ? ಯಾಕೆಂದರೆ ನಾವೀಗ ವಿಶ್ವಾಸವಿಟ್ಟಿದ್ದೇವೆ. ನಮಗೆ ದೇವರು ಹೇಳಿದಾಗೆ ನಾವು ನಡೆಯುವುದು, ಹೌದಾ? ನೀವು ತೀರ್ಮಾನ ಮಾಡುವಾಗ ದೇವರು ಅವರ ಆತ್ಮದ ಮೂಲಕ ನಿಮಗೆ ಶಕ್ತಿ ಕೊಡ್ತಾರೆ. ಓಕೆ, ಆಮೇಲೆ ಏನು ಹೇಳ್ತಾರೆ? ವಿಶ್ವಾಸವಿಟ್ಟ ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಬಿಡ್ತಾರೋ ಎಲ್ಲರೂ ಓಕೆ. ಇಲ್ಲಿ ಚರ್ಚಿಗೆ ಬಂದವರು, ಚರ್ಚಿಗೆ ಬರದವರು ಅಂತ ಅಲ್ಲ, ಯಾರೆಲ್ಲ ನಿಜವಾಗಿ ಯೇಸುವಿನಲ್ಲಿ ವಿಶ್ವಾಸ ಬಿಡ್ತಾರೋ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು. ಏನು ಪಡೆಯಬೇಕು? ಮನೆಯನ್ನು, ನಿತ್ಯ ಜೀವವನ್ನು. ಇದು ಬೇಕು. ಈ ಮನೆ, ಹಣ, ಆಸ್ತಿ, ಈ ರೋಗ ಬಾಧೆ ಎಲ್ಲ ತಪ್ಪಿದ್ದಲ್ಲ. ಬಂದರೂ ಕೂಡ ನಾವು ನಾಳೆ ಸಾಯ್ತೇವೆ. ಈ ಮನೆ ಎಲ್ಲ ಬಿಟ್ಟು ಹೋಗಬೇಕು. ನಾನೊಂದು 2 ಇನ್ಶೂರೆನ್ಸ್ ಪಾಲಿಸಿ ಮಾಡಿ ಇಟ್ಟಿದ್ದೇನೆ, ಹೌದಾ? ನನ್ನಲ್ಲಿದೆ 2 ಇನ್ಶೂರೆನ್ಸ್ ಪಾಲಿಸಿ. ಅದು ನನಗೆ ಕೆಲಸಕ್ಕೆ ಬರುತ್ತಾ ಸತ್ತ ಮೇಲೆ? ಆ ಇನ್ಶೂರೆನ್ಸ್ ಇದ್ದರೂ ಕೆಲವರು ಹೇಳ್ತಾರಲ್ಲ ಇನ್ಶೂರೆನ್ಸ್ ಪಾಲಿಸಿ ಮಾಡಿ ಒಳ್ಳೇದಂತ. ನಾನೇ ಸತ್ತ ಮೇಲೆ ಆ ಪಾಲಿಸಿ ನನಗೆ ಕೆಲಸಕ್ಕೆ ಬರಲ್ಲ, ಹೌದಾ? ಆದರೆ ಯೇಸುವಿನಲ್ಲಿ ನಾನೊಂದು ಇನ್ಶೂರೆನ್ಸ್ ಮಾಡಬೇಕು. ಇವತ್ತು ವಿಶ್ವಾಸ ಒಂದು ಇನ್ಶೂರೆನ್ಸ್ ಮಾಡಿಸುವ. ಇವತ್ತೊಂದು ಇನ್ಶೂರೆನ್ಸ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಾನು ಇವತ್ತು ಏನಂದರೆ ಏಜೆಂಟ್, ಇನ್ಶೂರೆನ್ಸ್ ಏಜೆಂಟ್. ಯಾರೆಲ್ಲ ಯೇಸುವಿನಲ್ಲಿ ನಿಜವಾಗಿ ವಿಶ್ವಾಸವಿಡ್ತಾರೋ ನಿಮ್ಗೆ ಏನು ಸಿಗುತ್ತಂದರೆ ಒಂದು ಗ್ಯಾರಂಟಿ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ಸಿಗ್ತಾರೆ. ನಿಮಗೆ ಒಂದು ನಿತ್ಯ ಜೀವ. ಈ ಇನ್ಶೂರೆನ್ಸ್ ಮಾಡಿದರೆ ಯಾವಾಗಲೂ ನಾವು ಸಾಯುವುದೇ ಇಲ್ಲ. ಈ ಲೋಕದ ಇನ್ಶೂರೆನ್ಸ್ ಎಲ್ಲ ಮಾಡಿದರೆ ಆಕ್ಸಿಡೆಂಟ್ ಆದ ಸತ್ತರೆ ಅವರು ಹೇಳ್ತಾರೆ ನಿಮ್ಮ ಮಗನಿಗೆ ಸಿಗುತ್ತೆ, ಮಗಳಿಗೆ ಸಿಗುತ್ತಾ ನಮಗೆ ಗೊತ್ತಿದೆ, ನಾವೇ ಇರುವುದಿಲ್ಲ. ಆದರೆ ಈ ಇನ್ಶೂರೆನ್ಸ್ ನನಗೋಸ್ಕರನೇ ನಾನು ಮಾಡೋದು, ಮಗನಿಗೂ ಅಲ್ಲ ಮಕ್ಕಳಿಗೂ ಅಲ್ಲ. ಯಾರಿಗೋಸ್ಕರ ಮಾಡೋದು? ನನಗೋಸ್ಕರ. ನಾನು ಸಾಯಬಾರದು. ನಾನು ಯಾವಾಗಲೂ ಆತ್ಮದಲ್ಲಿ ಜೀವಂತನಾಗಿ ದೇವರ ಬಳಿಗೆ ಹೋಗ್ಲಿಕ್ಕೋಸ್ಕರ ಈ ಇನ್ಶೂರೆನ್ಸ್ ಮಾಡೋದು. ಓಕೆ, ವಿಶ್ವಾಸವಿಟ್ಟ ಯಾರು ನಾಶವಾಗದೆ ನಿತ್ಯ ಜೀವವನ್ನು ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಅದಕ್ಕೋಸ್ಕರ ದೇವರು ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳಿಸಿದ್ರು. ಈ ಒಂದು ಶುಭ ಸಂದೇಶ ನಮಗೆ ಸಿಕ್ಕಿದ್ರು, ನಾವು ಯೇಸುವನ್ನು ಸ್ವೀಕರಿಸಿದೆವು. ಈಗ ನಿಮಗೆ ಈ ಶುಭ ಸಂದೇಶವನ್ನು ಕೊಡಲಿಕ್ಕೆ ದೇವರು ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಯಾರೆಲ್ಲ ನಿಜವಾಗಿ ನೀವು ಸ್ವೀಕರಿಸ್ತೀರೋ ನಿಮಗೆಲ್ಲರಿಗೂ ನಿತ್ಯ ಜೀವ ಸಿಗುತ್ತೆ. ಆಮೇನ್. ಪ್ರೈಸ್